ಈ ಪವಿತ್ರ ಯೂಕರಿಸ್ಟ್ ಆರಾಧನೆಯನ್ನು ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರಂಭ ಮಾಡೋಣ. ದೇವರ ಸ್ತುತಿಗಾಗಿ ಹಾಡುವ ಗೀತೆಗಳಲ್ಲಿ ಸೃಷ್ಟಿಯ ಕರ್ತನು ನಮ್ಮೊಂದಿಗಿರುವ ಈ ಗೀತೆಯನ್ನು ನಾವೆಲ್ಲರೂ ಹಾಡುವ. ಸೃಷ್ಟಿಯ ಕರ್ತನು ನಮ್ಮೊಂದಿಗಿರುವನು ಎಲ್ಲ ಕಾಲದ ಆತ ಯೇಸು, ನಮ್ಮ ಯೇಸು, ಆತ ಯೇಸು, ನಮ್ಮ ಯೇಸು. ಸೃಷ್ಟಿಯ ಕರ್ತನು ನಮ್ಮೊಂದಿಗಿರುವನು ಎಲ್ಲ ಕಾಲದ ಆತ ಯೇಸು, ನಮ್ಮ ಯೇಸು, ಆತ ಯೇಸು, ನಮ್ಮ ಯೇಸು. ಎಲ್ಲ ಸಮಯದಲ್ಲಿ ನಮ್ಮಯ ನೊಗವನ್ನು ಹೊತ್ತುಕೊಂಡು ಹೋಗುವೆವು ಯೇಸುವಿನ ಹಿಂದೆ. ಎಲ್ಲ ಸಮಯದಲ್ಲಿ ನಮ್ಮಯ ನೊಗವನ್ನು ಹೊತ್ತುಕೊಂಡು ಹೋಗುವೆವು ಯೇಸುವಿನ ಹಿಂದೆ, ಕರ್ತನ ಹಿಂದೆ. ಸೃಷ್ಟಿಯ ಕರ್ತನು ನಮ್ಮೊಂದಿಗಿರುವನು ಎಲ್ಲ ಕಾಲದಲ್ಲೂ ಆತ ಯೇಸು, ನಮ್ಮ ಯೇಸು, ಆತ ಯೇಸು, ನಮ್ಮ ಯೇಸು. ಸೇವೆಯ ಭಾರವನ್ನು ಹೊತ್ತಂತ ಜಾರಲಿ ಮುಂದೆ ಹೋಗಲು ನಮ್ಮನ್ನು ನಡೆಸು. ಸೇವೆಯ ಭಾರವನ್ನು ಹೊತ್ತಂತ ಜಾರಲಿ ಮುಂದೆ ಹೋಗಲು ನಮ್ಮನ್ನು ನಡೆಸು, ಕರ್ತನೇ ನಡೆಸು. ಸೃಷ್ಟಿಯ ಕರ್ತನು ನಮ್ಮೊಂದಿಗಿರುವನು ಎಲ್ಲ ಕಾಲದಲ್ಲೂ ಆತ ಯೇಸು, ನಮ್ಮ ಯೇಸು, ಆತ ಯೇಸು, ನಮ್ಮ ಯೇಸು. ಜಯವು ನಮ್ಮದೇ, ನಿರೀಕ್ಷೆ ನಮಗಿರಲಿ, ಮಹಿಮೆ ದೇವರಿಗೆ ಎಂದೆಂದೂ ಸಲ್ಲಲಿ. ಜಯವು ನಮ್ಮದೇ, ನಿರೀಕ್ಷೆ ನಮಗಿರಲಿ, ಮಹಿಮೆ ದೇವರಿಗೆ ಎಂದೆಂದೂ ಸಲ್ಲಲಿ, ದೇವರಿಗೆ ಸಲ್ಲಲಿ. ಸೃಷ್ಟಿಯ ಕರ್ತನು ನಮ್ಮೊಂದಿಗಿರುವನು ಎಲ್ಲ ಕಾಲದ ಆತ ಯೇಸು, ನಮ್ಮ ಯೇಸು, ಆತ ಯೇಸು, ನಮ್ಮ ಯೇಸು. ಸೃಷ್ಟಿಯ ಕರ್ತನು ನಮ್ಮೊಂದಿಗಿರುವನು ಎಲ್ಲ ಕಾಲದ ಆತ ಯೇಸು, ನಮ್ಮ ಯೇಸು, ಆತ ಯೇಸು, ನಮ್ಮ ಯೇಸು, ಆತ ಯೇಸು, ನಮ್ಮ ಯೇಸು. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ದೇವರ ಘನಕ್ಕಾಗಿ ಹಾಡುವ ಸಂಗೀತಗಳಲ್ಲಿ 136ನೆಯ ಸಂಗೀತದಲ್ಲಿ ಹಾಡುವ ನಮ್ಮನ್ನು ನೋಡು ಕರ್ತನೆ ನಿನ್ನಾತ್ಮ ಕೊಡು ನಮಗೆ. ನಮ್ಮನ್ನು ನೋಡು ಕರ್ತನೇ
ಆತ್ಮ ಕೊಡು ನಮಗೆ ಸನ್ಮಾರ್ಗದ ಕಟಾಕ್ಷದಿಂದ ನಡೆಸು. ನಿನ್ನನ್ನು ಸ್ತುತಿಸಲಿಕ್ಕೆ ನೀ ಸಲ್ಲಿಸೆ ಮನವಿಗೆ ಸಂತೋಷವುಳ್ಳ ಸೇವೆಯ ನಮ್ಮಿಂದ ಮಾಡಿಸು ಸದಾ. ಸದ್ವಾಕ್ಯವೆಂಬ ಬೀಜವು ನಮ್ಮೆದೆಯಲ್ಲಿ ಮೊಳೆತು ನಿನ್ನಾತ್ಮನಿಂದ ವಾಸಿಸಿ ಅಮೂಲ್ಯ ಪೈರು ಕೊಡಲಿ. ಪಿತಾ ಪುತ್ರಾತ್ಮ ದೇವರೇ ತ್ರೈಕನೇ ಕೃಪಾಳುವೆ ಕಟಾಕ್ಷ ಪೂರ್ಣ ನಿನ್ನನ್ನು ಯಾವಾಗ್ಲೂ ಸ್ತುತಿಸುವೆವು. ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ನಿನಗೆಲ್ಲ ಹೃದಯಗಳು ಬಟ್ಟ ಬಯಲಾಗಿವೆ, ಎಲ್ಲ ಆಶೆಗಳು ಗೊತ್ತಾಗಿವೆ. ನಿನಗೆ ತಿಳಿದ ಗುಟ್ಟು ಒಂದೂ ಇಲ್ಲ. ನಾವು ನಿನ್ನನ್ನು ಯಥಾರ್ಥವಾಗಿ ಪ್ರೀತಿಸುವಂತೆಯೂ ನಮ್ಮ ಪವಿತ್ರ ನಾಮವನ್ನು ಯೋಗ್ಯವಾಗಿ ಗನಪಡಿಸುವಂತೆಯೂ ನಮ್ಮ ಹೃದಯದ ಯೋಚನೆಗಳನ್ನು ನಿನ್ನ ಪವಿತ್ರಾತ್ಮನ ಪ್ರೇರಣೆಯಿಂದ ಶುದ್ಧೀಕರಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇಲೆ ಸಭೆಯವರು ದಯಮಾಡಿ ಕುಳಿತುಕೊಳ್ಳಿ. ಮುಂದಿನ ಪ್ರಾರ್ಥನೆ ಒಟ್ಟಾಗಿ ಹೇಳುವ. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ. ಕರ್ತನೇ, ಪರಲೋಕದ ಅರಸನೇ, ಸರ್ವಶಕ್ತನ ತಂದೆಯಾಗಿರುವ ದೇವರೇ, ನಾವು ನಿನ್ನ ಮಹಾಪ್ರಭುವನ್ನು ನೆನೆಸಿ ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ, ನಿನ್ನ ಕೃತಜ್ಞತಾ ಸ್ತೋತ್ರ ಸಲ್ಲಿಸುತ್ತೇವೆ. ಪ್ರಭುವೇ, ದೇವರ ಒಬ್ಬನೇ ಮಗನಾಗಿರುವ ಯೇಸು ಕ್ರಿಸ್ತನೇ, ಪ್ರಭುವಾಗಿರುವ ದೇವರೇ, ದೇವರು ನೇಮಿಸಿಜ್ಞ ಪಶುವಾಗಿರುವ ಆತನೇ, ಲೋಕದ ಪಾಪವನ್ನು ಹೊತ್ತುಕೊಳ್ಳುವ ದೇವಕುಮಾರ ನಮ್ಮನ್ನು ಕರುಣಿಸು. ಲೋಕದ ಪಾಪವನ್ನು ಹೊತ್ತುಕೊಳ್ಳುವ ನಮ್ಮನ್ನು ವಿಜ್ಞಾಪನೆಯಲ್ಲಿ ಆಲಿಸಿ. ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕೂತಿರುವ ಆತನೇ ನಮ್ಮನ್ನು ಕರುಣಿಸು. ನೀನೊಬ್ಬನೇ ಪವಿತ್ರನು, ನೀನೊಬ್ಬನೇ ಪ್ರಭು ಕ್ರಿಸ್ತ, ನೀನೊಬ್ಬನೇ ಪವಿತ್ರಾತ್ಮನಿಗೆ ಕೂಡಿ ತಂದೆಯಾದ ದೇವರ ಪ್ರಭಾವದಲ್ಲಿ ಮಹೋನ್ನತನಾಗಿದ್ದೀ. ಆಮೇಲೆ. ಕರ್ತನಲ್ಲಿ ಪ್ರಿಯರೇ, ದೇವರ ಪರಿಶುದ್ಧ ವಾಕ್ಯವನ್ನು ಕೇಳುವುದಕ್ಕೂ ಕರ್ತನ ದೇಹ ರಕ್ತಗಳನ್ನು ಸ್ವೀಕರಿಸುವುದಕ್ಕೂ ನಾವು ಕೂಡಿ ಬಂದಿದ್ದೇವೆ. ಆದ್ದರಿಂದ ನಾವು ಮಾನಸಾಂತರದಿಂದಲೂ ನಂಬಿಕೆಯಿಂದಲೂ ದೇವರ ಸನ್ನಿಧಿಗೆ ಬರುವ ಹಾಗೆ ಆತನ ಕೃಪಾ ಸಹಾಯವನ್ನು ಕೋರುವರಾಗಿ ಮೊಣಕಾಲೂರಿ ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಪ್ರಿಯರೇ, ನೀವು ನಿಮ್ಮ ಪಾಪಗಳ ನಿಮಿತ್ತ ನಿಜವಾಗಿ ಪಶ್ಚಾತ್ತಾಪ ಪಡುವರಾಗಿದ್ದೀರೋ? ನಿಮ್ಮ ನೆರೆಹೊರೆಯವರನ್ನು ಪ್ರೀತಿಸಿ ನಿಮಗೆ ತಪ್ಪು ಮಾಡಿದವರನ್ನು ಮನ್ನಿಸುವರಾಗಿದ್ದೀರೋ? ದೇವರ ಆಜ್ಞೆಗಳನ್ನು ಅನುಸರಿಸುತ್ತಾ ಆತನು ತೋರಿಸುವ ಸನ್ಮಾರ್ಗವನ್ನು ಹಿಡಿದು ಇಂದಿನಿಂದ ಅದರಲ್ಲಿಯೇ ನಡೆದುಕೊಳ್ಳುವುದಾಗಿ ನಿಶ್ಚಯಿಸಿಕೊಂಡಿದ್ದೀರೋ? ಹಾಗಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀವು ಪುನಃ ಸರ್ವಶಕ್ತನಾದ ದೇವರೊಂದಿಗೆ ಸಮಾಧಾನವಾಗುವ ಹಾಗೆ ನಿಮ್ಮ ಪಾಪ ದೋಷಾಕ್ರಮಗಳನ್ನು ವಿನಯದೊಡನೆ ಅರಿಕೆ ಮಾಡಿರಿ. ಮುಂದಿನ ಪಾಪದರಿಕೆಯ ಪ್ರಾರ್ಥನೆ ನಾವೆಲ್ಲರೂ ಒಟ್ಟಾಗಿ ಹೇಳುವ. ಪರಮ ತಂದೆಯೇ, ನಾವು ನಿನಗೂ ನಮ್ಮ ನೆರೆಯವರಿಗೂ ವಿರೋಧವಾಗಿ ಪಾಪ ಮಾಡಿದ್ದೇವೆಂದು ಒಪ್ಪಿಕೊಳ್ಳುತ್ತೇವೆ. ನಾವು ಬೆಳಕಿನಲ್ಲಿ ನಡೆಯದೆ ಕತ್ತಲೆಯಲ್ಲೇ ನಡೆದಿದ್ದೇವೆ. ನಾವು ಕ್ರಿಸ್ತನ ಹೆಸರನ್ನು ಹೇಳಿಕೊಂಡಿದ್ದಾಗ್ಯೂ ಪಾಪವನ್ನು ಬಿಡಲಿಲ್ಲ. ದಯವಿಟ್ಟು ನಮ್ಮನ್ನು ಕರುಣಿಸು. ಯೇಸು ಕ್ರಿಸ್ತನ ನಿಮಿತ್ತ ನಮ್ಮ ಪಾಪಗಳನ್ನೆಲ್ಲ ಮನ್ನಿಸು. ಪವಿತ್ರಾತ್ಮನ ಮೂಲಕ ನಮ್ಮನ್ನು ಶುದ್ಧಿ ಮಾಡು. ನಮ್ಮ ಮನಸ್ಸಾಕ್ಷಿಯನ್ನು ಚೇತನಗೊಳಿಸು. ಇತರರು ನಮಗೆ ಮಾಡಿದ ತಪ್ಪುಗಳನ್ನು ಕ್ಷಮಿಸಲು ನಮಗೆ ಶಕ್ತಿ ಕೊಡು. ಇಂದಿನಿಂದ ನಾವು ನೂತನ ಸ್ವಭಾವವುಳ್ಳವರಾಗಿ ನಿನ್ನನ್ನು ಸೇವಿಸಿ ನಿನ್ನ ಪವಿತ್ರ ನಾಮಕ್ಕೆ ಘನವನ್ನು ಸಲ್ಲಿಸುವಂತೆ ಅನುಗ್ರಹಿಸು. ಆಮೇನ್. ನೀನು
ಯೇಸು ಕ್ರಿಸ್ತನ ಮೂಲಕ ತನ್ನ ಕಡೆಗೆ ಯಥಾರ್ಥವಾಗಿ ತಿರುಗಿಕೊಳ್ಳುವವರೆಲ್ಲರಿಗೂ ದೇವರು ದಯಪಾಲಿಸುವ ಶುಭ ವಾಕ್ಯವನ್ನು ಕೇಳಿರಿ. ಎಲೆ ಕಷ್ಟಪಡುವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನೆಂಬ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನೆಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀ ಕಾರ್ಯಕ್ಕೆ ಯೋಗ್ಯವಾದದಾಗಿಯೂ ಅದೇ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತ ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ಕರ್ತನು ನಿಮ್ಮೊಂದಿಗಿರಲಿ, ನಿಮ್ಮ ಆತ್ಮದೊಂದಿಗೆ. ಪ್ರಾರ್ಥನೆ ಮಾಡುವ. ಲೋಕರಕ್ಷಕನಲ್ಲಿ ನಮ್ಮ ಪರಮತಂದೆಯಾದ ದೇವರೇ, ಈ ಸೃಷ್ಟಿಯ ಮೂಲ ಕರ್ತನೇ, ಸ್ವಾಮಿ, ಸೃಷ್ಟಿಯನ್ನು ಸೃಷ್ಟಿಸುವುದು ಮಾತ್ರವಲ್ಲ, ಅದನ್ನು ಪರಂಬರಿಸುವಂಥ ದೇವರು ನೀನಾಗಿರುತ್ತೆ. ಈ ಸಂದರ್ಭದಲ್ಲಿ ಸ್ವಾಮಿ, ವಿಶೇಷವಾಗಿ ಸೃಷ್ಟಿಯ ಅವನತಿಯಲ್ಲಿ, ಸೃಷ್ಟಿಯ ನಾಶನದಲ್ಲಿ ನಾವು ಪಾಲುಗಾರರಾಗಿದ್ದೆಂಬುದನ್ನು ನಾವು ಸ್ಮರಿಸುತ್ತಾ, ಆದಿಕಾಲದ ಆ ಪಾಪದಿಂದ ಉಂಟಾದಂಥ ಎಲ್ಲ ಶಾಪವನ್ನು ನಿವಾರಿಸುವಲ್ಲಿ ನಿನ್ನ ಯಜ್ಞವು ನಮಗೆ ಸಹಾಯಕವಾಗಿದೆ, ಅಗತ್ಯವಾಗಿದೆ ಎಂಬುದನ್ನು ನಾವು ಸ್ಮರಿಸುವಂತೆ ಕೃಪೆ ಮಾಡು. ಸ್ವಾಮಿ, ನಮ್ಮ ಪಾಪ ದೋಷ ಅಕ್ರಮಗಳನ್ನು ನೀನು ಮನ್ನಿಸು. ಸೃಷ್ಟಿಕರ್ತನಾದಂಥ ನೀನು ನಮ್ಮನ್ನು ಈ ಲೋಕದಲ್ಲಿ ಸ್ವಾಮಿ ಈ ಆರಾಧನೆಯವರೆಗೂ ನಮ್ಮನ್ನು ಕರೆತಂದು ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕಳೆದ ವರ್ಷದ ಎಲ್ಲ ಅನಾಹುತಗಳಿಂದ, ಅನಾರೋಗ್ಯದಿಂದ ನಮ್ಮನ್ನು ತಪ್ಪಿಸಿದ್ದಿ. ಇನ್ನು ಕೃಪೆಯಿಂದಲೇ ಸ್ವಾಮಿ ನಮ್ಮನ್ನು ಆಶೀರ್ವದಿಸಿ ನಡೆಸಿದ್ದಿ. ಇಲ್ಲಿಗೆ ಬಂದಿರುವಂಥ ಎಲ್ಲ ಸಹೋದರ ಸಹೋದರಿಯರನ್ನು ವಿಶೇಷವಾಗಿ ನೀನು ಆಶೀರ್ವದಿಸಿ ಸ್ವಾಮಿ. ಮುಖ್ಯವಾಗಿ ಸ್ವಾಮಿ, ನಮ್ಮ ಹಿರಿಯ ಸಹೋದರಿಯರನ್ನು ನೀನು ಕಾಪಾಡುತ್ತಾ ಬಂದಿದ್ದಿ. ಆರೋಗ್ಯವನ್ನು, ಬಲವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ಸಂದರ್ಭದಲ್ಲಿ ಸ್ವಾಮಿ, ಸೃಷ್ಟಿಯಲ್ಲಿ ನೀನು ಮಾಡಿರುವಂಥ ಈ ಉಪಕಾರಗಳನ್ನು ನಾವು ಸ್ಮರಿಸುತ್ತಾ, ಈ ನಮ್ಮ ಜೀವಕ್ಕೆ ಬೇಕಾದಂಥ ಎಲ್ಲ ಆಧಾರದ ಅಂಶಗಳನ್ನು, ವಸ್ತುಗಳನ್ನು ನಮಗೆ ಅನುಗ್ರಹಿಸುತ್ತಾ ಬಂದು ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ಸಂದರ್ಭದಲ್ಲಿ ಸ್ವಾಮಿ, ಜೀವಕರ ವಾಕ್ಯದಿಂದ ನಮ್ಮನ್ನು ತುಂಬಿಸು, ದೇಹ ರಕ್ತಗಳಿಂದ ನಮ್ಮನ್ನು ಆಶೀರ್ವದಿಸು, ನಮ್ಮನ್ನು ಶುದ್ಧ ಜನಾಂಗವನ್ನಾಗಿ ನೀನು ನಿರ್ಮಿಸಿ ಆ ಮೂಲಕವಾಗಿ ಮಹಿಮೆ ಹೊಂದು ಬಂದಿರುವಂಥ ನಮ್ಮೆಲ್ಲರನ್ನು ತ್ರಾಣಗೊಳಿಸಕ್ಕೆ ಒಪ್ಪಿಸಿಕೊಡುತ್ತೇವೆ. ಸ್ವಾಮಿ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇಲೆ. ಸಭೆಯವರು ದಯಮಾಡಿ ಕುಳಿತುಕೊಳ್ಳಿ. ದೇವರ ವಾಕ್ಯವನ್ನು ಕೇಳೋಣ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 1ರಿಂದ 10 ವಚನಗಳನ್ನು ಹಳೆ ಒಡಂಬಡಿಕೆ ಭಾಗದಿಂದ ಕೇಳುವ. ಈ ಪರಿಶುದ್ಧ ಆರಾಧನೆಗೆ ಆರಿಸಿಕೊಂಡ ಮೊದಲನೇ ವೇದ ಭಾಗವು ಹಳೆಯ ಒಡಂಬಡಿಕೆಯಲ್ಲಿ ಆದಿಕಾಂಡ ಅಧ್ಯಾಯ 3 ವಚನಗಳು 1ರಿಂದ 10 ಪೂರ್ತಿಯಾಗಿ. ಆದಿಕಾಂಡ ಅಧ್ಯಾಯ 3 ವಚನಗಳು 1ರಿಂದ 10 ಪೂರ್ತಿಯಾಗಿ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀನು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವನು ನಿಜವೋ ಎಂದು ಕೇಳಲು ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಆ ಮರದ ಫಲವನ್ನು ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತ್ರೀಗೆ, ನೀನು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವುದು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗಿರುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಆಗ ಸ್ತ್ರೀಯು ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನೂ ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ನಾವು ಬೆತ್ತಲೆ ಆಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದು ಉಟ್ಟುಕೊಂಡರು. ತರುವಾಯ ಯೆಹೋವ ದೇವರು ಸಂಜೆ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆಗ ಸ್ತ್ರೀ ಪುರುಷರು ಅವನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ಯೆಹೋವ ದೇವರು ಮನುಷ್ಯನನ್ನು, ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ಅವನು, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳಗಳನ್ನು ನಾವು ಕೇಳಿ ಬೆತ್ತಲೆಯಾಗಿದ್ದೇವೇನಲ್ಲ ಎಂದು ಹೆದರಿ ಅಡಗಿಕೊಂಡಿರುವೆನು ಅಂದನು ಎಂಬುದೇ. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ದೇವರ ಮಹಿಮೆಗಾಗಿ ಹಾಡುವ ಸಂಗೀತಗಳಲ್ಲಿ 47ನೇ ಸಂಗೀತದಲ್ಲಿ ಹಾಡುವ, ಕುಳಿತಲ್ಲಿ ಸಂಗೀತವನ್ನು ಹಾಡುವ, ಯೇಸುವಿನ ಸ್ತೋತ್ರವ ಹರ್ಷದಿಂದ ಹಾಡುವ.
ಎರಡನೇ ವೇದ ಪಾರಾಯಣವನ್ನು ಕೇಳೋಣ. ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 21ರಿಂದ 26 ವಚನಗಳು. ಎರಡನೆಯ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡ ವೇದವಾಕ್ಯವು ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 21ರಿಂದ 26 ವಚನಗಳು. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 21ರಿಂದ 26 ವಚನಗಳು. ಎಲ್ಲ ಮನುಷ್ಯರು ನೀತಿವಂತರಾಗುವುದಕ್ಕೆ ಯೇಸು ಕ್ರಿಸ್ತನನ್ನು ನಂಬುವುದೇ ಮಾರ್ಗ. ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿಗೊಂಡಿರುತ್ತದೆ. ದೇವರಿಂದಾಗುವ ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೂ ದೊರಕುವಂಥದ್ದು. ಹೆಚ್ಚು ಕಡಿಮೆ ಏನೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ, ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ, ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವನಾಗಿಯೂ ಕಾಣಿಸಿಕೊಂಡಿದ್ದಾನೆ. ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ದೇವರ ಮಹಿಮೆಗಾಗಿ ಹಾಡುವ ಜ್ಞಾನ ಕೀರ್ತನೆಗಳಲ್ಲಿ 149ನೇ ಜ್ಞಾನ ಕೀರ್ತನೆಗಳಲ್ಲಿ ಹಾಡುವ ಮನವೇ ಶಾಂತತೆಯ ಅಂತಿರು ಈ ಗೀತೆಯನ್ನು, ಈ ಸಂಗೀತವನ್ನು, ಕೀರ್ತನೆಯನ್ನು ಹಾಡುವಾಗ ಕಾಣಿಕೆಗಳನ್ನು ಸ್ವೀಕರಿಸಲಾಗುತ್ತದೆ. ಆದ ಕಾರಣ ಕಾಣಿಕೆಗಳನ್ನು ತಾವೆಲ್ಲರೂ ಅರ್ಪಿಸುವಂತೆ ಕೇಳಿಕೊಳ್ಳುತ್ತೇನೆ. ಮನವೇ ಶಾಂತತೆಯ ಅಂತಿರು ನಿನ್ನ ಜನಕನು ಕಾಯುವನು. ಶಾಂತತೆಯ ತಿರು ಎನ್ನ ಜನಕನು ಕಾಯುವನು. ಮನವೇ ಶಾಂತತೆಯ ತಿರು ಎನ್ನ ಜನಕನು ಕಾಯುವನು. ಎನ್ನ ಮನವೇ ಶಾಂತತೆಯ ತಿರು ಎನ್ನ ಜನಕನು ಕಾಯುವನು. ಎನ್ನ ಮನವೇ ಶಾಂತತೆಯ ತಿರು ಅನುಮಾನಿಸದಿರು ಭೀತಿಯ ಬಿಡುಗಡೆ ಬರುಬಿಡನು. ಅನುಮಾನಿಸದಿರು ಭಯ ಭೀತಿಯ ಬಿಡುಗಡೆ ಬರುಬಿಡನು. ರಕ್ಷಿಸಿದಾತನು ಅನಿಶವು ಕಾಯುವನು. ರಕ್ಷಿಸಿದಾತನು ಅನಿಶವು ಕಾಯುವನು. ಘೋಷಿತ ಜಲಗಳ ನಡುವಿನ ಹೋಗಲು ಆಕರೆಯಾಗಿರನು. ಘೋಷಿತ ಜಲಗಳ ನಡುವಿನ ಹೋಗಲು ಆಕರೆಯಾಗಿರನು. ಅವು ದಾಸನ ಮುಳುಗಿಸಲಾರವು ದೇವನು ವಾಸಿಸುವನು ಅರಿಯು. ಅವು ದಾಸನ ಮುಳುಗಿಸಲಾರವು ದೇವನು ವಾಸಿಸುವನು ಅರಿಯು. ಉರಿಯುವ ಬೆಂಕಿಯ ನಡುವಿನ ಹೋಗಲು ಮರಗಳ ನಡುವೆ. ಉರಿಯುವ ಬೆಂಕಿಯ ನಡುವಿನ ಹೋಗಲು ಮರಗಳ ನಡುವೆ. ಅದು ಉರಿಯಲು ತೊರೆದಾಡುವುದೆನದು ಪರಶಾತನ ನುಡಿದೆ. ಅದು ಉರಿಯಲು ತೊರೆದಾಡುವುದೆನದು ಪರಶಾತನ
ಶಾಂತಿನಾದವು ಭೂಮಿಯ ಶವಿವದು ಭೂಮಿಯಲ್ಲಿ ಬರಲು ನಿನ್ನ ಶಾಂತಿನಾದವು ಭೂಮಿಯ ಶವಿವದು ಮನವೇ ಶಾಂತತೆಯಾಗಿರು ಎನ್ನ ಜನಕನು ಕಾಯುವನು ಮನವೇ ಶಾಂತತೆಯಾಗಿರು ಎನ್ನ ಜನಕನು ಕಾಯುವನು ಎನ್ನ ಮನವೇ ಶಾಂತತೆಯಾಗಿರು ಎನ್ನ ಜನಕನು ಕಾಯುವನು ಎನ್ನ ಮನವೇ ಶಾಂತತೆಯಾಗಿರು ಎನ್ನ ಜನಕನು ಕಾಯುವನು. ಈಗ ಸುವಾರ್ಥ ವೇದ ಭಾಗವನ್ನು ಕೇಳೋಣ. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 23ರಿಂದ 35 ವಚನಗಳು. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಮೂರನೇ ಪಾರಾಯಣಕ್ಕಾಗಿ ಆಯ್ದುಕೊಂಡಿರುವ ವೇದ ಭಾಗವು ಶ್ರೀ ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ ವಚನಗಳು 23ರಿಂದ 35ರವರೆಗೆ. ಆದುದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನನ್ನು ಅವನ ಬಳಿಗೆ ಹಿಡತಂದರು. ಆ ಸಾಲ ತೀರಿಸುವುದಕ್ಕೆ ಅವನಲ್ಲಿ ಏನೂ ಇಲ್ಲದ್ದರಿಂದ ಅವನ ಒಡೆಯನು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು, ಅವನ ಬದುಕೆಲ್ಲವನ್ನು ಮಾರಿ ಅದನ್ನು ತೀರಿಸಬೇಕೆಂದು ಅಪ್ಪಣೆ ಮಾಡಿದನು. ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ, ಒಡೆಯನೇ, ಸ್ವಲ್ಪ ತಾಳಿಕೋ, ನಿನ್ನದೆಲ್ಲ ನಾನು ಕೊಟ್ಟು ತೀರಿಸುತ್ತೇನೆಂದು ನಮಸ್ಕರಿಸಲಾಗಿ ಆ ಸೇವಕನ ಒಡೆಯನು ಕನಿಕರಪಟ್ಟು ಅವನನ್ನು ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಟುಬಿಟ್ಟನು. ತರುವಾಯ ಆ ಸೇವಕನು ಹೊರಕ್ಕೆ ಬಂದು ತನಗೆ 100 ಹಣ ಕೊಡಬೇಕಾದ ಒಬ್ಬ ಜೊತೆ ಸೇವಕನನ್ನು ಕಂಡು ಅವನನ್ನು ಹಿಡಿದು, ಎಲ, ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಹಿಸುಕಿದನು. ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು, ಸ್ವಲ್ಪ ತಾಳಿಕೋ, ತೀರಿಸುತ್ತೇನೆ ಎಂದು ಬೇಡಿಕೊಂಡನು. ಆದರೆ ಅವನು ಒಪ್ಪದೆ ಹೊರಟು ಹೋಗಿ ಆ ಸಾಲ ತೀರಿಸುವ ತನಕ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿದನು. ಅವನ ಜೊತೆ ಸೇವಕರು ನಡೆದ ಸಂಗತಿಯನ್ನು ನೋಡಿ ಬಹಳವಾಗಿ ದುಃಖಪಟ್ಟು ಒಡೆಯನ ಬಳಿಗೆ ಬಂದು ನಡೆದದ್ದನ್ನೆಲ್ಲ ತಿಳಿಸಿದರು. ಆಗ ಅವನ ಒಡೆಯನು ಅವನನ್ನು ಕರೆಸಿ, ಎಲ ನೀಚನೆ, ನೀನು ನನ್ನನ್ನು ಬೇಡಿಕೊಂಡದ್ದರಿಂದ ಆ ಸಾಲವನ್ನೆಲ್ಲ ನಾನು ಬಿಟ್ಟು ಬಿಟ್ಟೆನಲ್ಲ. ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಾಗಿತ್ತೇ ಎಂದು ಹೇಳಿ ಸಿಟ್ಟು ಮಾಡಿ ತನಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ ಪೀಡಿಸುವವರ ಕೈಗೆ ಒಪ್ಪಿಸಿದನು. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವನು ಅಂದನು. ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಕುಳಿತುಕೊಳ್ಳಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪವಿತ್ರ ಯೂಕರಿಸ್ಟ್ ಆರಾಧನೆಗೆ ಬಂದಿರುವಂಥ ನಿಮ್ಮೆಲ್ಲರೂ ನಾನು ಕರ್ತನ ನಾಮದಲ್ಲಿ ವಂದಿಸಿ ಸ್ವಾಗತಿಸುವನಾಗಿದ್ದೇನೆ. ಮತ್ತು ಇದೇ ಸಂದರ್ಭದಲ್ಲಿ ಕಳೆದ ವರ್ಷವೆಲ್ಲ ಆರಾಧನೆಗೆ ಭಾಗವಹಿಸದೆ ವೀಕ್ಷಿಸುತ್ತಿದ್ದಂಥ ಹಾಗೂ ಈಗ
ಆರಾಧನೆಗೆ ಬಂದಿರುವಂಥ ಎಲ್ಲ ಹಿರಿಯ ನಾಗರಿಕರನ್ನು, ಸಹೋದರ ಸಹೋದರಿಯರನ್ನು ನಾನು ವಿಶೇಷವಾಗಿ ಕರ್ತನ ನಾಮದಲ್ಲಿ ವಂದಿಸಿ ಸ್ವಾಗತಿಸುವನಾಗಿದ್ದೇನೆ. ದೇವರು ಮಾಡಿರುವಂಥ ಎಲ್ಲ ಉಪಕಾರಗಳನ್ನು ನಾವು ಸ್ಮರಿಸುತ್ತಾ, ದೇವರು ಕಳೆದ ವರ್ಷದಲ್ಲಿ ನಮ್ಮ ಸಭೆಗೆ ವಿಶೇಷವಾದಂಥ ಒಂದು ಆಶೀರ್ವಾದವನ್ನು ಕೊಟ್ಟಿದ್ದಾನೆ. ನಮ್ಮ ಸಭೆಯಲ್ಲಿ ಯಾರೂ ಸಹ ಒಂದೆರಡು ಮರಣಗಳಾದರೂ ಸಹ ಅದು ಕೋವಿಡ್ಗೆ ಸಂಬಂಧಪಟ್ಟಂಥ ಮರಣ ಆಗಲಿಲ್ಲ. ಮತ್ತು ಈ ಕಾರಣದಿಂದಾಗಿ ನೀವೆಲ್ಲರೂ ಆರಾಧನೆಗಳಲ್ಲಿ ಸಹಕರಿಸಿದ್ದೀರಿ ಮತ್ತು ಸಕಾಲದಲ್ಲಿ ಸಭೆಯಿಂದ ಹೊರಡುವಂತೆಲ್ಲ ಆದೇಶಗಳನ್ನು ನೀವು ಪಾಲಿಸಿದ್ದೀರಿ. ಅದಕ್ಕಾಗಿ ನಾನು ಕರ್ತನ ನಾಮದಲ್ಲಿ ವಂದಿಸಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ ಮತ್ತು ವಂದಿಸುತ್ತೇನೆ. ದೇವರನ್ನು ನಾವು ಆರಾಧಿಸೋಣ. ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಭೆಗಾಗಿ, ಇತರಿಗಾಗಿ ನಾವು ಪ್ರಾರ್ಥನೆ ಮೂಲಕ ಒಬ್ಬರನ್ನೊಬ್ಬರು ನಾವು ಬಲಪಡಿಸಿಕೊಳ್ಳೋಣ. ಈ ದಿವಸ ನಮ್ಮ ಮಧ್ಯದಲ್ಲಿ ನಮ್ಮೆಲ್ಲರಿಗೆ ಪರಿಚಿತರಿರುವಂಥ ಡಾಕ್ಟರ್ ಎಡ್ವಿನ್ ಕ್ರಿಸ್ಟೋಫರ್ ಅಯ್ಯನವರು ಬಂದಿರುತ್ತಾರೆ. ಅವರು ಹಾಲಿ ಬಿಷಪ್ ಕಾಟನ್ ಬಾಯ್ಸ್ ಶಾಲೆಯ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದಾರೆ. ನಮಗೆ ಪರಿಚಿತರು. ಅವರು ದೈವ ಸಂದೇಶವನ್ನು ಈ ದಿವಸ ಕೊಡಲಿದ್ದಾರೆ. ಇದಾದ ನಂತರ ನಾವು ಯೂಕರಿಸ್ಟ್ ಆರಾಧನೆಗೆ ನಾವು ಪ್ರವೇಶ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ಸಂದೇಶವನ್ನು ಕೊಡುವಂತೆ ಅವರನ್ನು ನಾನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತ ಸಿದ್ಧವಾಗಿದ್ದೇನೆ ಒಂದು ಚರಣ ಹಾಡುವ. ಸಿದ್ಧವಾಗಿದ್ದೇವೆ. ನಿನ್ನ ಮಾತುಗಳೊಂದಿಗೆ ನಮ್ಮನ್ನು ತುಂಬಿಸು, ನಿನ್ನ ವಾಕ್ಯದೊಂದಿಗೆ ನಮ್ಮನ್ನು ಪೋಷಿಸು. ಮಾತನಾಡುವಂಥ ದೇವರು ನೀನಾಗಿದ್ದಿ. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ. ಆಮೇನ್. ಸುಮಾರು ತಿಂಗಳುಗಳ ನಂತರ ಮತ್ತೆ ಸಾಮೂಹಿಕವಾಗಿ ಆರಾಧನೆಗೆ ದೇವರು ತಾನೇ ಕಲ್ಪಿಸಿಕೊಟ್ಟಂಥ ಈ ಸಮಯ ಮತ್ತು ಸಂದರ್ಭಕ್ಕಾಗಿ ಕರ್ತನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಪ್ರೀತಿಯುಳ್ಳ ಸಭಾಪಾಲಕರಿಗೂ ನೆರೆದು ಬಂದಂಥ ತಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಪವಿತ್ರ ಹೆಸರಿನಲ್ಲಿ ವಂದಿಸುವಂಥವನಾಗಿರುತ್ತೇನೆ. ಈ ದಿವಸಕ್ಕೆ ನೇಮಕವಾದಂಥ ದೇವರ ವಾಕ್ಯದ ಭಾಗ ದೇವರ ಸೃಷ್ಟಿಯಲ್ಲಿ ಬೀಳುವಿಕೆ ಎಂಬುದಾಗಿ. ದೇವರ ಸೃಷ್ಟಿಯಲ್ಲಿ ಬೀಳುವಿಕೆ. 3 ವೇದ ಪಾರಣಗಳನ್ನು ಕೇಳಿಸಿಕೊಂಡಿದ್ದೇವೆ. ಆದಿಕಾಂಡ, ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ ಮತ್ತು ಮತ್ತಾಯನ ಸುವಾರ್ತೆ. ಆದಿಕಾಂಡದಲ್ಲಿ ಕೇಳಿಸಿಕೊಂಡಂಥ ದೇವರ ವಾಕ್ಯದ ಭಾಗ ದೇವರ ಸೃಷ್ಟಿಯಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಆದಾಗ್ಯೂ ಯೆಹೋವನಾದ ದೇವರು ಸೃಷ್ಟಿಸಿದ ಸರ್ಪಕ್ಕಿಂತ ಬಹಳ ಶ್ರೇಷ್ಠವಾದಂಥ ಸೃಷ್ಟಿ ಮಾನವನಾಗಿದ್ದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯವನ್ನು ನೀವು ಮತ್ತೊಮ್ಮೆ ವಾಸಿಸಬಹುದಾದರೆ ಅಲ್ಲಿ ದೇವರ ವಾಕ್ಯದ ಪ್ರಕಾರ ಏನೂ ಇಲ್ಲದ ಪರಿಸ್ಥಿತಿಯಲ್ಲಿ, ಯಾವುದೂ ಇಲ್ಲದ ಸ್ಥಿತಿಗತಿಗಳಲ್ಲಿ ದೇವರು ತನ್ನ ಆತ್ಮನ ಮೂಲಕ ಚಲಿಸುತ್ತಾ ಇದ್ದನು ಎಂಬುದಾಗಿ 1ನೇ ಅಧ್ಯಾಯದ 2ನೆಯ ವಾಕ್ಯ ತಿಳಿಸ್ತದೆ. ಅದೇ ರೀತಿಯಲ್ಲಿ 6 ಮತ್ತು 7ನೆಯ ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ, ದೇವರು ಮಾಡಿದ ಎಲ್ಲ ಸೃಷ್ಟಿಯನ್ನು ಆತನ ಹಿಂತಿರುಗಿ ನೋಡಿ ಎಲ್ಲವೂ ಒಳ್ಳೆಯದು ಎಂಬುದಾಗಿ ಅರಿತುಕೊಂಡು ಅವುಗಳನ್ನು ಆಶೀರ್ವದಿಸಿದನು ಎಂಬುದಾಗಿ. ಇನ್ನು ಆದಿಕಾಂಡ ಪುಸ್ತಕ 2 ಮತ್ತು 3ನೇ ಅಧ್ಯಾಯಕ್ಕೆ ನೀವು ಬರುವುದಾದರೆ ದೇವರು ಮಾನವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಸೃಷ್ಟಿಸಿದ್ದನು. ಕಾರಣ ಮಾನವನು ಬಹಳ ಶ್ರೇಷ್ಠವಾದಂಥ ಸೃಷ್ಟಿಯಾಗಿದ್ದನು ಮತ್ತು ಮಾನವನಿಗೆ ಆತನು ಹೇಳಿದ್ದು, ಈ ಎಲ್ಲ ಸೃಷ್ಟಿಗಳ ಮೇಲೆ ನಿನಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ, ನೀವು ಬಹಳ ಸಂತಾನವುಳ್ಳವರಾಗಿ
ಹೆಚ್ಚಿರಿ ಎಂಬುದಾಗಿ ಆಶೀರ್ವದಿಸಿದನು. ಆಶೀರ್ವಾದ ಮಾಡುವ ಮುನ್ನ ದೇವರು ಒಂದು ನಿಯೋಜಿತವಾದಂಥ ಒಂದು ಕಟ್ಟಳೆಯನ್ನು ಮಾನವರಿಗೆ ತಿಳಿಸಿದನು. ಈ ಸೃಷ್ಟಿಯಲ್ಲಿ ಎಲ್ಲವೂ ನಿಮ್ಮದೇ, ಆದರೆ ಈ ವನದ ಮಧ್ಯದ ಭಾಗದಲ್ಲಿರುವಂಥ ಹಣ್ಣನ್ನು ಮಾತ್ರ ನೀವು ತಿನ್ನಬಾರದು. ಇದು ಕೆಟ್ಟದರ ಒಳ್ಳೆಯದರ ಅರುಹನ್ನು ಹುಟ್ಟಿಸುವಂಥದ್ದು. ಆದುದರಿಂದ ಈ ಮರದ ಹಣ್ಣನ್ನು ಮಾತ್ರ ನೀವು ತಿನ್ನಕೂಡದು ಎಂಬುದಾಗಿ ಆಜ್ಞಾಪಿಸಿದರು. ಮಾನವನ ಬೀಳುವಿಕೆ ಇಲ್ಲಿಯೇ ಉಂಟಾದದ್ದು. ಇಲ್ಲಿಯವರೆಗೆ ಅದು ಸರಿ ತೂಗಲು ಹೋಗುತ್ತಾ ಇಲ್ಲ. ದೇವರ ವಾಕ್ಯ ಬಹಳ ಪ್ರಚಲಿತವಾಗಿ ನಮ್ಮ ಕೂಡ ಅನೇಕ ಸಾರಿ ಅನೇಕ ರೀತಿಯಲ್ಲಿ ಮಾತನಾಡುತ್ತದೆ. ಆದಿಕಾಂಡ ಪುಸ್ತಕ 1, 2 ಮತ್ತು 3ನೇ ಅಧ್ಯಾಯ ಬಹಳವಾಗಿ ನಮಗೆ ಪರಿಚಿತವಾದಂಥ ದೇವರ ವಾಕ್ಯಗಳು ಇದ್ದಾಗ್ಯೂ ಇವುಗಳ ಅರ್ಥ ನಮ್ಮ ಜೀವಿತಗಳಲ್ಲಿ ಹೇಗೆ ಅದೇ ಎಂಬುದಾಗಿ ಅರ್ಥೈಸಿಕೊಳ್ಳುವಂಥದ್ದು ಕಷ್ಟವೇ. ದೇವರ ವಾಕ್ಯದ ಭಾಗದಲ್ಲಿ ನಾವು ನೋಡುವಂಥದ್ದು, ಎಲ್ಲಕ್ಕೂ ಅಧಿಕಾರ ಕೊಟ್ಟನು, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ ಎಂಬುದಾಗಿ ಆಶೀರ್ವದಿಸಿದ ದೇವರು ಆ ಮರದ ಹಣ್ಣನ್ನು ಮಾತ್ರ ನೀವು ತಿನ್ನಬೇಡಿರಿ ಎಂಬುದಾಗಿ ಆಜ್ಞಾಪಿಸಿದನು. ಆಜ್ಞೆಯನ್ನು ಉಲ್ಲಂಘನೆ ಮಾಡಿದ ಆದಾಮ ಮತ್ತು ಅವಳು, ಅಲ್ಲಿಂದ ದೇವರ ಸೃಷ್ಟಿಯ ಬೀಳುವಿಕೆ ಪ್ರಾರಂಭವಾಯಿತು. 6ನೇ ಅಧ್ಯಾಯಕ್ಕೆ ನೀವು ಬರುವುದಾದರೆ ಅಲ್ಲಿ 11ನೆಯ ವಾಕ್ಯದಿಂದ ನಾವು ಹೀಗೆ ನೋಡುತ್ತೇವೆ, ಭೂಲೋಕದಲ್ಲಿ ಮನುಷ್ಯನು ಕೆಟ್ಟದ್ದನ್ನೇ ಬಿತ್ತಿದ್ದಾನೆ, ಭೂಲೋಕದಲ್ಲಿರುವಂಥ ದೇಹಿಗಳೆಲ್ಲವೂ ಕೆಟ್ಟವುಗಳಾಗಿವೆ, ಅವರು ಮಾಡುವಂಥ ಆಲೋಚನೆಗಳು ಬಹಳ ವಿಕೃತವಾಗಿ ಇವೆ, ಮಾನವನು ಕೆಟ್ಟದ್ದನ್ನೇ ಭೂಲೋಕದಲ್ಲಿ ಬಿತ್ತಿದ್ದಾನೆ, ಆದುದರಿಂದ ಈ ದೇಹಿಗಳನ್ನು ನಾನು ಉಲ್ಲಂಘನೆ ಮಾಡುವಂಥ ಈ ಮನುಷ್ಯರನ್ನು ನಾನು ನಾಶ ಮಾಡುತ್ತೇನೆ ಎಂಬುದಾಗಿ ದೇವರು ಒಂದು ಆಜ್ಞಾಪನೆಯನ್ನು ಮಾಡುತ್ತಾನೆ. ಆ ಆಜ್ಞಾಪನೆ ಯಾರಿಗೆ ಆತನು ತಿಳಿಸಿಕೊಡುತ್ತಾನೆ ಎಂಬುದಾಗಿ ನೋಡುವಾಗ ನೋಹನಿಗೆ ತಿಳಿಸಿಕೊಡುವಂಥದ್ದನ್ನು ನಾವು ನೋಡ್ತೇವೆ. ನೀವು ಆದಿಕಾಂಡ ಪುಸ್ತಕವನ್ನು ನೀವು ತೆರೆಯುವುದಾದರೆ 6ನೇ ಅಧ್ಯಾಯದಲ್ಲಿ ಕೆಲವು ವಾಕ್ಯಗಳು 11ನೆಯ ವಾಕ್ಯದಿಂದ ಕೆಲವು ವಾಕ್ಯಗಳನ್ನು ನೀವು ನೋಡುವಾಗ ಆತನು ಇಡೀ ಮಾನವ ಕುಲಕ್ಕೆ ಆತನು ಕಳಂಕ ತರುವಂಥ ದೇಹಿಗಳು ಎಂಬುದಾಗಿ ಹೇಳುತ್ತಾನೆ. ಅಂದರೆ ಮಾನವನು ದೇಹ ಸಹಿತವಾಗಿ ಬದುಕುವಂಥ ವ್ಯಕ್ತಿಯಾಗಿ ಬಿಟ್ಟಿದ್ದಾನೆ. ನಾನು ಆತನನ್ನು ಆತ್ಮೀಕವಾಗಿ ಬದುಕುವಂತೆ ಸೃಷ್ಟಿ ಮಾಡಿದೆ. ಆದಾಮನನ್ನು ಗಮನಿಸಿ ನೋಡ್ರಿ, ಅವಳನ್ನು ಗಮನಿಸಿ ನೋಡುವಾಗ ಆದಿಯಲ್ಲಿ ಅವರು ಬೆತ್ತಲೆಯಾಗಿದ್ದರು ಎಂಬುದಾಗಿ ಗೊತ್ತಾಗಿರಲಿಲ್ಲ. ಅಂದರೆ ಅವರು ದೈಹಿಕವಾಗಿ ಬದುಕುತ್ತಾ ಇರಲಿಲ್ಲ, ಆತ್ಮೀಕವಾಗಿ ಬದುಕುವುದಕ್ಕೆ ದೇವರು ಸೃಷ್ಟಿಸಿದನು. ಆದರೆ ಯಾವಾಗ ಅವರು ಆ ವನದ ಹಣ್ಣನ್ನು ತಿಂದರೋ ಅಲ್ಲಿ ಅವರು ಆತ್ಮೀಕತೆಯನ್ನು ಕಳೆದುಕೊಂಡವರಾಗಿ ದೇಹದ ಸ್ಥಿತಿಗೆ ಬಂದರು. ದೈಹಿಕವಾಗಿ ತಾವು ಬೆತ್ತಲೆಯಾಗಿದ್ದೇವೆ ಎಂಬುದಾಗಿ ಕಂಡುಕೊಂಡರು. ದೈಹಿಕವಾಗಿ ಬದುಕುವುದಕ್ಕೆ ಪ್ರಾರಂಭಿಸುವಾಗ ಅವರಲ್ಲಿ ಎಲ್ಲ ಕೆಟ್ಟ ಆಲೋಚನೆಗಳು ಪ್ರಾರಂಭವಾದವು ಎಂಬುದಾಗಿ ಸತ್ಯವೇದದಲ್ಲಿ ನಾವು ಕ್ರಮೇಣವಾಗಿ ನೋಡುತ್ತಾ ಬರುತ್ತೇವೆ. ಇದನ್ನು 6ನೇ ಅಧ್ಯಾಯದಲ್ಲಿ ಹೀಗೆ ನಾವು ನೋಡುತ್ತೇವೆ. 11ನೆಯ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟವರಾಗಿ ಹೋಗಿದ್ದಾರೆ, ಕೆಟ್ಟು ಹೋಗಿದ್ದಾರೆ. ಮುಂದುವರಿದು ವಾಕ್ಯ ಹೇಳ್ತದೆ, ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು. ದೇವರು ಲೋಕವನ್ನು ನೋಡಿದ್ದರಿಂದ ಅದು ಕೆಟ್ಟು ಹೋಗಿತ್ತು ಮತ್ತು ಭೂನಿವಾಸಿಗಳೆಲ್ಲರೂ ಕೆಟ್ಟ ನಡಾವಳಿಕೆಯನ್ನು ಕಲಿತುಕೊಂಡಿದ್ದರು ಎಂಬುದಾಗಿ ದೇವರು ಸ್ಪಷ್ಟೀಕರಿಸುತ್ತಾನೆ. ಭೂಲೋಕದ ಎಲ್ಲ ಜನರು ಕೆಟ್ಟು ಹೋಗಿದ್ದಾರೆ. ಭೂಲೋಕದ ಜನರ ನಡತೆ ಕೆಟ್ಟು ಹೋಗಿಯದೆ. ಅವರಲ್ಲಿ ಯಾವ ಆತ್ಮೀಕತೆಯೂ ಕೂಡ ಇರೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥ ದೃಷ್ಟಿಕೋನವನ್ನು ದೇವರು ಹೊತ್ತಿದ್ದಾನೆ. ಕಾರಣ ದೇವರ ದೃಷ್ಟಿಯಲ್ಲಿ ಮಾನವನ ಸೃಷ್ಟಿ ಆತ್ಮೀಕವಾಗಿತ್ತು. ಅದು ನೋಡಿ ಆತನು ಇದು ಸರಿ ಎಂಬುದಾಗಿ ಆಶೀರ್ವದಿಸಿದ ದೇವರು ಈಗ ಅದೇ ಮಾನವನನ್ನು ನೋಡುವಾಗ, ಮಾನವನು ಭೂಮಿಯಲ್ಲಿ ಹೆಚ್ಚುತ್ತಾ ಬರುವಾಗ ಅವನು ತನ್ನ ಕೃತ್ಯಗಳಲ್ಲಿಯೂ ಕೂಡ, ತನ್ನ ಕೆಟ್ಟ ನಡತೆಗಳಲ್ಲಿಯೂ ಕೂಡ, ತನ್ನ ಕೃತ್ಯಗಳ ಆಲೋಚನೆಗಳಲ್ಲಿಯೂ ಕೂಡ ಕೆಟ್ಟದ್ದನ್ನು ಧರಿಸಿಕೊಂಡಿದ್ದನು. ಇದನ್ನು ನೋಡುತ್ತಾ ಆತನು ಹೀಗೆ ಹೇಳುತ್ತಾನೆ, ಆತನ ನಡಾವಳಿಕೆಯು ಕೂಡ ಕೆಟ್ಟು ಹೋಗಿತ್ತು. ಆತನ ನಡಾವಳಿಕೆಯು ಕೂಡ, ಆತನು ನಡೆದುಕೊಳ್ಳುವ ರೀತಿಯೂ ಕೂಡ ಕೆಟ್ಟು ಹೋಗಿತ್ತು. ಆದ್ದರಿಂದ 13ನೇ ವಾಕ್ಯದಲ್ಲಿ ಆತನು ಹೀಗೆ ಹೇಳುತ್ತಾನೆ, ಆಗ ದೇವರು ನೋಹನಿಗೆ ಎಲ್ಲ ದೇಹಿಗಳಿಗೆ
ನಾನು ಅಂತ್ಯವನ್ನು ತೀರ್ಮಾನಿಸಿದ್ದೇನೆ ಎಲ್ಲ ದೇಹಿಗಳಿಗೆ. ಇಲ್ಲಿ ದೇವರ ವಾಕ್ಯವನ್ನು ಬಹಳ ಕೂಲಂಕುಷವಾಗಿ ಅರ್ಥೈಸಿಕೊಳ್ಳಬೇಕು ಪ್ರಿಯರೇ. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದು ದೈಹಿಕವಾಗಿ ಅಲ್ಲ, ಆತ್ಮಿಕವಾಗಿ. ಇಲ್ಲಿ ನಾವು ಮನುಷ್ಯನು ಯಾವಾಗ ದೈಹಿಕವಾಗಿ ತನ್ನನ್ನು ತಪ್ಪಿಗೆ ಬಳಸಿಕೊಂಡನೋ, ಅವನ ಕೃತ್ಯಗಳು ತಪ್ಪಾದವೋ, ಅವನು ದೈಹಿಕವಾಗಿ ತಪ್ಪು ಮಾಡುವುದಕ್ಕೆ ಪ್ರಾರಂಭಿಸಿದನೋ, ಈ ವಾಕ್ಯ ಹೇಳ್ತದೆ ಎಲ್ಲ ದೇಹಿಗಳಿಗೆ ನಾನು ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಅಂತ್ಯವನ್ನು ತೀರ್ಮಾನಿಸಿ ಆತನು ಕೊಡುವಂಥ ತೀರ್ಪು ನಾಶ ಮಾಡುವುದಕ್ಕೆ ಹೊರಟುತ್ತೇನೆ. ಆದುದರಿಂದ ನೀನೇನು ಮಾಡು, ನನ್ನ ದೃಷ್ಟಿಯಲ್ಲಿ ನೀನು ನೀತಿಯುಳ್ಳವನಾಗಿ ಕಂಡು ಬಂದದರಿಂದ ಆ ವಾಕ್ಯ ಹೀಗೆ ಹೇಳ್ತದೆ. 8ನೆಯ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದರೆ ನೋಹನಿಗೆ ಯೆಹೋವನು ದಯೆ ದೊರಕಿತು. ಕಾರಣ 9ನೆಯ ವಾಕ್ಯದಲ್ಲಿ ನೋಹನು ನೀತಿವಂತನಾಗಿದ್ದು ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಆದುದರಿಂದ ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡದ್ದರಿಂದ ಅವನು ಈ ಒಂದು ತೀರ್ಪಿನಿಂದ ಮುಕ್ತಿಯನ್ನು ಪಡೆದುಕೊಂಡವನಾದನು. ಈ ತೀರ್ಪಿನಿಂದ ಅವನು ಮುಕ್ತಿಯನ್ನು ಪಡೆದುಕೊಂಡವನಾದನು. ಅವನು ದೇವರೊಟ್ಟಿಗೆ ದೇವರ ದೃಷ್ಟಿಯಲ್ಲಿ ನೀತಿಯುಳ್ಳವನಾಗಿ ಕಂಡು ಬಂದನು. ಆದುದರಿಂದ ಅವನಿಗೆ ಈ ಒಂದು ಉಚಿತಾರ್ಥವಾದಂಥ ಜೀವದ ದಾನ ಅವನಿಗೆ ಕೊಡಲ್ಪಟ್ಟಿತ್ತು. ಅವನು ಅಂತ್ಯದ ಆ ಮರಣಾವಸ್ಥೆಯಲ್ಲಿ ಸೇರುವುದಕ್ಕೆ ಅವನಿಗೆ ಆಸ್ಪದವಾಗಲಿಲ್ಲ. ದೇವರು ಅಲ್ಲಿ ಅವನನ್ನು ರಕ್ಷಿಸುವುದಕ್ಕೆ ಪ್ರಾರಂಭ ಮಾಡಿದನು. ಅವನಿಗೆ ಕೊಟ್ಟಂಥ ಆಜ್ಞೆ, ನೀನು ತುರಾಯಿ ಮರದಲ್ಲಿ ನೀನು ಒಂದು ನಾವೆಯನ್ನು ಕಟ್ಟಬೇಕು. ಅದು ನಡೆದು ಬಂದಂಥ ಸಂಗತಿಯನ್ನು ನಾವು ನೋಡಿದ್ದೇವೆ ಪ್ರಿಯರೇ. ಈಗ ಈ ದಿವಸದಲ್ಲಿ ನಮ್ಮ ದೇವರ ವಾಕ್ಯದ ಈ ಒಂದು ಹಿನ್ನೆಲೆಯಲ್ಲಿ ನಾವು ನೋಡುವಂಥ ವಾಕ್ಯದ ವಿಶೇಷತೆ ಏನು ಎಂಬುದಾಗಿ ನೋಡುವಾಗ, ಈಗಿರುವಂಥ ಭೂಮಿ ಆಕಾಶಗಳು, ಈಗಿರುವಂಥ ಸೂರ್ಯ ಚಂದ್ರರು, ಈಗೇನೆಲ್ಲ ದೇವರ ಸೃಷ್ಟಿಯಲ್ಲಿ ಇವೆ, ಎಲ್ಲಕ್ಕೂ ಕೂಡ ಅಂತ್ಯವು ಬರೆದಿಟ್ಟಂಥ ಬುತ್ತಿ, ಬರೆದಿಟ್ಟಂಥ ಒಂದು ಆಜ್ಞಾಪನೆ, ಅದು ನೆರವೇರಲೇಬೇಕು. ಇದು ಅಂತ್ಯಕ್ಕೆ ಬರುವಂಥದ್ದು ಸತ್ಯ. ಕಾರಣ ದೇವರ ವಾಕ್ಯ ಪ್ರಕಟಣೆ 1ನೇ ಅಧ್ಯಾಯದ 8ನೆಯ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾನೇ ಸರ್ವಶಕ್ತನಾಗಿರುವಂಥ ದೇವರು, ಆದಿಯೂ ಅಂತ್ಯವೂ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿರುವಂಥ ಸರ್ವಶಕ್ತನಾದಂಥ ದೇವರು ನಾನೇ ಎಂಬುದಾಗಿ ಪ್ರಕಟ ಮಾಡಿಕೊಂಡಂಥ ದೇವರು ಯೋಹಾನನ ಮೂಲಕವಾಗಿ ಮುಂದೆ ಆಗಬೇಕಾದಂಥ ಸಂಗತಿಗಳನ್ನು ಆತನು ಜನರಿಗೆ ತಿಳಿಸಿದ್ದಾನೆ. ಆ ಪ್ರಕಟಣೆ ಏನು ಎಂಬುದಾಗಿ ನೋಡುವುದಾದರೆ, ಇಲ್ಲಿ ಯಾವ ನೋಹನಿಗೆ ದೇವರು ಕಾಣಿಸಿಕೊಂಡು ಆತನಿಗೆ ತನ್ನ ವಾಕ್ಯದ ಮೂಲಕ, ತನ್ನ ಮಾತುಗಳ ಮೂಲಕವಾಗಿ, ನಾನು ಈ ದೇಹಿಗಳಿಗೆ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ, ಈ ಭೂಮಿ ಆಕಾಶವನ್ನು ನಾನು ಸಂಪೂರ್ಣವಾಗಿ ನಿರ್ನಾಮ ಮಾಡುತ್ತೇನೆ, ನೀನು ಈ ರಕ್ಷಣೆಯ ಕಾರ್ಯದಲ್ಲಿ ಒಂದು ನಾವೆಯನ್ನು ಕಟ್ಟೆ ಎಂಬುದಾಗಿ ಆಜ್ಞಾಪಿಸಿದನೋ, ಆ ಮೂಲಕವಾಗಿ ಒಂದು ರಕ್ಷಣೆ ಆಯಿತು. ನೋಹನ ಮೂಲಕವಾಗಿ ಮುಂದಿನ ಭೂಮ್ಯಾಕಾಶಗಳ ಪೀಳಿಗೆಯು ದೇಹಿಗಳಾಗಿ ಸೃಷ್ಟಿಸಲ್ಪಟ್ಟಿತು. ಇದಾದ ಮೇಲೆ ಯೋಹಾನನ ಮೂಲಕವಾಗಿ ದೇವರು ತನ್ನ ಮುಂದಿನ ವರ್ತಮಾನವನ್ನು ಮಾನವನಿಗೆ ತಿಳಿಸಿಕೊಟ್ಟಿದ್ದಾನೆ. ಅದು ಹೀಗೆ ಬರೆಯಲ್ಪಟ್ಟಿದೆ. ಪ್ರಕಟಣೆಯ ಪುಸ್ತಕ 21ನೇ ಅಧ್ಯಾಯದ 1ರಿಂದ 5 ವಾಕ್ಯಗಳಲ್ಲಿ ನಾವು ಹೀಗೆ ನೋಡುತ್ತೇವೆ. ಅಲ್ಲಿ ಯೋಹಾನನಿಗೆ ಆತನು ಹೀಗೆ ಪ್ರಕಟ ಮಾಡುತ್ತಾನೆ, ತರುವಾಯ ನೂತನ ಆಕಾಶ ಮಂಡಳವನ್ನು ನೂತನ ಭೂಮಂಡಲವನ್ನೇನು ಕಂಡೆನು. ಮೊದಲಿದ್ದ ಆಕಾಶ ಮಂಡಳವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು. ಅದು ಇಗೋ ದೇವರ ನಿವಾಸವು ಮನುಷ್ಯನಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು. ಇವೆಲ್ಲ ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವೆನು, ಇನ್ನು ಮರಣವಿರುವುದಿಲ್ಲ, ಅಲ್ಲಿ ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು. ಇದು 4ನೆಯ ವಾಕ್ಯದಲ್ಲಿ ನಾವು ನೋಡುವುದಾದರೆ, 7ನೆಯ ವಾಕ್ಯದಲ್ಲಿ ಹೀಗೆ ನೋಡ್ತೇವೆ, ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು, ನಾನು ಅವನಿಗೆ ದೇವರಾಗಿರುವೆನು, ಅವನು ನನಗೆ ಮಗನಾಗಿ ಇರುವನು. ಇದು 2ನೆಯ ಜೀವಿತ. ಈ 2ನೆಯ ಜೀವಿತ ಇಹ ದೇಹಕ್ಕೆ ಮರಣ ಉಂಟಾಗಿ
ದೇವರ ಅನ್ಯೋನ್ಯತೆಯಲ್ಲಿ ಇರುವಾಗ ನಿತ್ಯ ಜೀವದ ವಾಗ್ದಾನ ಮನುಷ್ಯನಿಗೆ ಕೊಡಲ್ಪಡುವಂಥದ್ದು. ಆ ದೃಷ್ಟಿಕೋನದಲ್ಲಿ ಭೂಮಿ ಆಕಾಶಗಳು ಇಲ್ಲಿ ನಾಶವಾಗುವವು, ಆದರೆ ಹೊಸ ಭೂಮಿ ಆಕಾಶಗಳು ಹುಟ್ಟುವಂಥದ್ದು ಹೇಳುವಂಥ ಭೂಮಿ ಮತ್ತು ಭೂಮಂಡಲವಲು ಅದು ನಿತ್ಯ ಜೀವದ ವಾಗ್ದಾನಕ್ಕೆ ಹೋಲಿಸಿ ಬರೆಯಲ್ಪಟ್ಟಂಥದ್ದು. ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ, ಪರಲೋಕ ರಾಜ್ಯವು ಒಬ್ಬ ಯಜಮಾನನಿಗೆ, ಯಾವ ಯಜಮಾನನು? ಶ್ರಮಿಸುವ ಯಜಮಾನನಿಗೆ ಹೋಲಿಕೆಯಾಗಿದೆ. ಅಲ್ಲಿ ನಾವು ಕೇಳಿಸಿಕೊಂಡಂಥ ದೇವರ ವಾಕ್ಯ, ಒಬ್ಬ ಸಾಹುಕಾರನಿದ್ದನು, ಅವನಿಗೆ ಸಾಲ ಕೊಡಬೇಕಾಗಿದ್ದಂಥ ಆಳುಗಳಿದ್ದರು. ಅವನನ್ನು ಹಿಡಿದು ಕರೆದು ಅವನ ಸಾಲವನ್ನು ಕೇಳುವಾಗ ಅವನು ನನ್ನನ್ನು ಶ್ರಮಿಸು, ಇನ್ನು ಮುಂದಿನ ದಿವಸಗಳಲ್ಲಿ ತೀರಿಸುತ್ತೇನೆ ಎಂಬುದಾಗಿ ಹೇಳುವಾಗ ಆ ಯಜಮಾನನು ಅವನನ್ನು ಶ್ರಮಿಸಿದನಂತೆ. ಆದರೆ ಆ ಶ್ರಮಿಸಿದ ಆಳು ಮತ್ತೆ ಹೊರಗಡೆ ಹೋಗಿ ತನಗೆ ಕೊಡಬೇಕಾದಂಥ ಸಾಲವನ್ನು ಕೊಡುವವನನ್ನು ಪೀಡಿಸುತ್ತಾ ಅವನನ್ನು ಸೆರೆಮನೆಗೆ ಹಾಕಿಸಿದನು. ಕಡೆಯದಾಗಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ, ನಾನು ತಂದೆಯಾದ ದೇವರು ನಿಮ್ಮನ್ನು ಶ್ರಮಿಸಿದ ಮೇರೆಗೆ ನೀವು ನಿಮ್ಮ ಸಹೋದರನ ಸಹೋದರಿಯನ್ನು ಶ್ರಮಿಸದೆ ಹೋದರೆ ಪರಲೋಕ ರಾಜ್ಯವು ನಿಮಗೆ ಬಾಧ್ಯವಾಗಿ ಕೊಡಲ್ಪಡುವುದಿಲ್ಲ ಎಂಬುದಾಗಿ. ಈ ವಾಕ್ಯದ ಹಿನ್ನೆಲೆಯನ್ನು ಗಮನಿಸಿ ನೋಡುವುದಾದರೆ, ಈ ಹೊತ್ತು ನಮಗೆ ಅಧಿಕಾರ ಕೊಡಲ್ಪಟ್ಟಿದೆ, ನಮಗೆ ಅನೇಕ ಸವಲತ್ತುಗಳು ಕೊಡಲ್ಪಟ್ಟಿದೆ. ನನ್ನ ಅಧಿಕಾರದಲ್ಲಿ ನಾನು ಏನೆಲ್ಲ ಮಾಡುತ್ತೇನೆ, ನನ್ನ ಕೊಡಲ್ಪಟ್ಟಂಥ ಸವಲತ್ತಿನಲ್ಲಿ ನಾನು ಹೇಗೆಲ್ಲ ಬದುಕುತ್ತೇನೆ ಎನ್ನುವಂಥದ್ದು ಅಹಂಕಾರದ ಧೋರಣೆಯ ಬದುಕು ನನ್ನಲ್ಲಿ ನಮ್ಮಲ್ಲಿ ಇರುವುದಾದರೆ ದೇವರು ಈ ಹೊತ್ತು ಎಚ್ಚರಿಸುತ್ತಾ ಇದ್ದಾನೆ. ಕಾರಣ ಪರಲೋಕ ರಾಜ್ಯವು ಒಬ್ಬ ಶ್ರಮಿಸುವಂಥ ಸಾಹುಕಾರನಿಗೆ ಹೋಲಿಕೆಯಾಗಿದೆ. ನನ್ನ ಪರಲೋಕದ ಅರಸು ದೇವರು ತಾನೇ ಆಗಿದ್ದಾನೆ. ನಾನು ಮಾಡಿದ ಎಲ್ಲ ಹೇಯ ಕೃತ್ಯಗಳನ್ನು, ನನ್ನಲ್ಲಿರುವಂಥ ಎಲ್ಲ ಧೋರಣೆಗಳನ್ನು, ನನ್ನಲ್ಲಿರುವಂಥ ನ್ಯೂನ್ಯತೆಗಳನ್ನು, ನನ್ನಲ್ಲಿರುವಂಥ ಕಲ್ಮಶಗಳನ್ನು, ನನ್ನಲ್ಲಿರುವಂಥ ದುರಹಂಕಾರಗಳನ್ನು ಎಲ್ಲವನ್ನು ಕೂಡ ಸಹಿಸಿಕೊಂಡಂಥ ದೇವರು ಈ ಹೊತ್ತು ಕೂಡ ಶ್ರಮಿಸಿ ಮತ್ತೊಂದು ದಿವಸವನ್ನು ನಮ್ಮ ಜೀವಿತದಲ್ಲಿ ಕೂಡಿಸಿಕೊಟ್ಟಿದ್ದಾನೆ. ಈ ಎಲ್ಲ ಲೋಕದಲ್ಲಿ ನಡೆಯುತ್ತಿರುವಂಥ ಎಲ್ಲ ಕೋಲಾಹಲಗಳ ಮಧ್ಯದಲ್ಲಿ ಈ ಹೊತ್ತು ನಮ್ಮನ್ನು ಯಾವ ಮರಣದ ವ್ಯಾಧಿಯೂ ಕೂಡ ತಾಕದೇ ಇರುವುದಾದರೆ ಅದು ನನ್ನಲ್ಲಿ ಇರುವಂಥ ಜೀವಾಣುಗಳು ಅಥವಾ ನನ್ನಲ್ಲಿರುವಂಥ ಒಳ್ಳೆಯ ಕ್ರಿಯೆಗಳಿಂದಲ್ಲ, ಬದಲಾಗಿ ಅದು ದೇವರ ಕೃಪೆ ಮತ್ತು ಆತನ ನಡೆಸುವಿಕೆಯಿಂದಲೇ ಮತ್ತೇನು ಅಲ್ಲ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಂತಹ ಪರಿಸ್ಥಿತಿಯಲ್ಲಿ ದೇವರು ನಮಗೆ ಕೊಟ್ಟಂಥ ಈ ಜೀವಿತದಲ್ಲಿ ನಾನು ಮಾಡಬೇಕಾದದ್ದು ಏನು ಎಂಬುದಾಗಿ ನೋಡುವಾಗ, ಮಾನವನ ಬೀಳುವಿಕೆ ಪಾಪದಲ್ಲಿ, ಮಾನವನ ಬೀಳುವಿಕೆ ಹೇಳಿತನದಲ್ಲಿ, ಮಾನವನ ಬೀಳುವಿಕೆ ಅಹಂಕಾರದಲ್ಲಿ, ಮಾನವನ ಬೀಳುವಿಕೆ ತನ್ನಲ್ಲಿರುವಂಥ ಅಧಿಕಾರದಲ್ಲಿ, ಮಾನವನ ಬೀಳುವಿಕೆ ತನ್ನಲ್ಲಿರುವಂಥ ಅನೇಕ ಸ್ವಹಿತದ ಚಿಂತನೆಯ ಧೋರಣೆಯ ಬದುಕಿನಲ್ಲಿ ಇರುವುದಾದರೆ ಎಚ್ಚೆತ್ತು ತಿದ್ದಿ ಸರಿಪಡಿಸಿಕೊಳ್ಳಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಆದುದರಿಂದ ದೇವರ ವಾಕ್ಯವು ಹೀಗೆ ನಮ್ಮ ಕೂಡ ಪ್ರಕಟ ಮಾಡಿಯದೆ. 21ನೇ ಪ್ರಕಟಣೆಯ ಪುಸ್ತಕ 21ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದುದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಉರಿಯುವ ಕೆರೆಯೇ, ಅದು ಎರಡನೆಯ ಮರಣವು ಎಂದು ನನಗೆ ಹೇಳೋಣವಾಯಿತು. ಯೋಹಾನನು ತಿಳಿಸ್ತಾ ಇದ್ದಾನೆ, ನಾವು ಹೇಡಿಗಳಾಗಿರುವುದಾದರೆ, ಜಾರರಾಗಿರುವುದಾದರೆ, ಮಾಟಗಾರರಾಗಿರುವುದಾದರೆ, ಸುಳ್ಳುಗಾರರಾಗಿರುವುದಾದರೆ, ಕೊಲೆಗಾರರಾಗಿರುವುದಾದರೆ, ವಿಗ್ರಹಾರಾಧಕರಾಗಿರುವುದಾದರೆ ನಮಗೆ ಸಿಕ್ಕುವಂಥ ಪಾಲು ಬೆಂಕಿ ಗಂಧಕಗಳು ಉರಿಯುವ ಕೆರೆಯೇ ಹೊರತು ಮತ್ತೆ ನಿತ್ಯ ಜೀವ ಅಲ್ಲ. ಅನೇಕ ವೇಳೆ ನಾವು ನೋಡ್ತೇವೆ, ನಿತ್ಯ ಜೀವದ ವಾಗ್ದಾನ ಅದು ಇಹಲೋಕದ ಜೀವಿತದಲ್ಲಿಲ್ಲ, ಅದು ಮುಂದೆ ಸಿಗುವಂಥದ್ದು, ಅಲ್ಲಿ ನೋಡೋಣ ಎಂಬುದಾಗಿ ಹೇಳುವಂಥ ಅನೇಕ ಜನರನ್ನು ನಾನು ಕೇಳಿಸಿಕೊಂಡಿದ್ದೇನೆ. ಆದರೆ ಆ ಜೀವಿತಕ್ಕೆ ನೀವು ಹೆಜ್ಜೆ ಇಡಬೇಕಾದರೆ ನೀವು ಈ ಜೀವನದಲ್ಲಿ ನಿಮ್ಮನ್ನು ಪ್ರಕ್ರಿಯಿಸಿಕೊಳ್ಳಬೇಕು.
ಆ ನಿತ್ಯ ಜೀವಿತಕ್ಕೆ ನೀವು ಪಾದಾರ್ಪಣೆ ಮಾಡಬೇಕಾದರೆ ನಾನು ಇಹಲೋಕದ ಜೀವಿತದಲ್ಲಿ ನನ್ನ ಅನ್ಯೋನ್ಯತೆ ನಾನು ದೇವರೊಂದಿಗೆ ಇರಬೇಕು. ನೋಹನನ್ನು ಗಮನಿಸಿ ನೋಡೋಣ. ಇಡೀ ಪ್ರಪಂಚವನ್ನು ದೇವರು ನೋಡುವಾಗ ನೋಹನು ಒಬ್ಬನೇ ನೀತಿಯುಳ್ಳ ಮನುಷ್ಯನಾಗಿ ಕಾಣಿಸಲ್ಪಟ್ಟನು. ದೇವರ ವಾಕ್ಯ ಹೇಳ್ತದೆ, ನೋಹನೊಬ್ಬನೇ ದೇವರ ಜೊತೆಯಲ್ಲಿ ಅನ್ಯೋನ್ಯವಾಗಿ ಕೂಡಿದವನಾಗಿದ್ದನು. ಅವನನ್ನು ದೇವರು ರಕ್ಷಿಸುವುದಕ್ಕೆ ಮುಂದಾದನು. ಕಾರಣ ಎಲ್ಲ ದೇಹಿಗಳ ಮಧ್ಯದಲ್ಲಿ ಅವನು ನೀತಿಯುಳ್ಳವನಾಗಿದ್ದನು. ಈ ಹೊತ್ತು ಪ್ರಿಯರೇ, ನಾವು ಇಷ್ಟು ಜನರಿದ್ದೇವೆ. ದೇವರು ನಮ್ಮನ್ನು ದೃಷ್ಟಿಸಿ ನೋಡುವಾಗ ನಾನು ಆ ದೇವರ ದೃಷ್ಟಿಯಲ್ಲಿ ನೀತಿಯುಳ್ಳವನಾಗಿದ್ದೇನೋ? ಇಲ್ಲಿ ನನ್ನ ದೃಷ್ಟಿಯಲ್ಲಿ ನಾನು ನೀತಿವಂತನಾಗಿರಬಹುದು, ಅನೇಕ ಜನರ ದೃಷ್ಟಿಯಲ್ಲಿ ನಾನು ನೀತಿವಂತನಾಗಿರಬಹುದು, ನನ್ನ ತಂದೆ ತಾಯಿಗಳ ದೃಷ್ಟಿಯಲ್ಲಿ ನಾನು ನೀತಿವಂತನಾಗಿರಬಹುದು, ನನ್ನ ಸಭಾಪಾಲಕರ ದೃಷ್ಟಿಯಲ್ಲಿ ನಾನು ನೀತಿವಂತನಾಗಿರಬಹುದು, ನನ್ನ ಸಭೆಯ ದೃಷ್ಟಿಯಲ್ಲಿ ನಾನು ಒಳ್ಳೆಯವನಾಗಿರಬಹುದು. ಆದರೆ ಇವು ಯಾವುವೂ ಲೆಕ್ಕಕ್ಕೆ ಬಾರದು. ನಾನು ನನ್ನ ದೇವರ ದೃಷ್ಟಿಯಲ್ಲಿ ನೀತಿವಂತ ಉಳ್ಳ ಮಗನಾಗಿ ಇದ್ದೇನೋ? ದೇವರು ನನ್ನನ್ನು ದೃಷ್ಟಿಸಿ ನೋಡುವಾಗ, ದೇವರು ಕೊಡುವಂಥ ತೀರ್ಪಿಗೆ ನಾನು ಬದ್ಧನಾಗಿ ಹೋಗುವಾಗ ದೇವರ ದೃಷ್ಟಿಯಲ್ಲಿ ನಾನು ನೀತಿವಂತನೋ? ದೇವರ ದೃಷ್ಟಿಯಲ್ಲಿ ನಾನು ಆತನೊಂದಿಗೆ ಅನ್ಯೋನ್ಯ ಜೀವಿತದಲ್ಲಿ ಇದ್ದೇನೋ? ಅಥವಾ ಹೇಡಿಯಾಗಿಯೂ, ಸಾಲಗಾರನಾಗಿಯೂ, ಸುಳ್ಳುಗಾರನಾಗಿಯೂ, ಜಾರನಾಗಿಯೂ, ಮಾಟಗಾರನಾಗಿಯೂ, ದುರಹಂಕಾರಿಯಾಗಿಯೂ, ಅಹಂಕಾರದ ಬದುಕಿನಲ್ಲಿ ಇರುವಂಥ ವ್ಯಕ್ತಿಯಾಗಿಯೂ ಕಾಣಿಸಲ್ಪಡುತ್ತಾ ಇದ್ದೇನೋ? ದೇವರ ವಾಕ್ಯದ ಪ್ರಭಾವ ಮುಂದಿನ ದಿವಸಗಳಲ್ಲಿ ಆಗುವಂಥದ್ದನ್ನು ನಾನು ಇಹಲೋಕದಲ್ಲಿ ದೇವರು ನನಗೆ ಪ್ರಕಟ ಮಾಡಿದ್ದಾನೆ. ಆದುದರಿಂದ ನಾನು ಆ ಬೀಳುವಿಕೆಯನ್ನು ಹೊರತುಪಡಿಸಿ ನನ್ನ ಜೀವಿತದಲ್ಲಿ ಎದ್ದ ಜೀವಿತವನ್ನು ನಾನು ಪರಿಗಣಿಸಿ ನೋಡಿಕೊಳ್ಳಬೇಕಾದದ್ದು ಅವಶ್ಯಕ. ಮಾನವನು ಎದ್ದೇಳಬೇಕು. ಎಲ್ಲಿಂದ? ಎಚ್ಚೆತ್ತುಕೊಳ್ಳಬೇಕು. ಆತನು ಪಾಪದ ಬದುಕಿನಿಂದ ಎಚ್ಚೆತ್ತುಕೊಳ್ಳಬೇಕು. ಕಳೆದ ವಾರದಲ್ಲಿ ಬಹುಶಃ ನಾವು ದೇವರ ಸೃಷ್ಟಿ ಒಳ್ಳೆಯ ಸೃಷ್ಟಿಯಾಗಿತ್ತು ಎಂಬುದಾಗಿ ತಿಳಿದುಕೊಂಡೆವು. ಕಾರಣ ಒಳ್ಳೆಯ ಸೃಷ್ಟಿ ಯಾಕೆ ಎಂಬುದಾಗಿ ನೋಡುವಾಗ ದೇವರು ಪ್ರತಿಯೊಂದನ್ನು ಗಮನಿಸಿ ಆತನು ಆಶೀರ್ವದಿಸಿದ, ಮಾನವನನ್ನು ಕೂಡ ಆಶೀರ್ವದಿಸಿದ ದೇವರು. ಆದರೆ ಮಾನವನು ಮಾಡಬೇಕಾದಂಥ ಕೃತ್ಯಗಳನ್ನು ಮಾಡದೆ ದೇವರಿಗೆ ವಿರುದ್ಧವಾಗಿ ಮಾಡುವಂಥ ಕೃತ್ಯಗಳ ಮೂಲಕವಾಗಿ ಅನೀತಿವಂತರಾದ ಕಾರಣ ಈ ಹೊತ್ತು ನಾನು ಅನೀತಿವಂತಿಕೆಯಲ್ಲಿ ದೇವರನ್ನು ಆರಾಧಿಸುವುದಾದರೆ, ನಾವು ಇಷ್ಟೆಲ್ಲ ಪ್ರಯತ್ನ ಮಾಡುತ್ತೇವೆ, ಇಷ್ಟೆಲ್ಲ ಪ್ರಯಾಸ ಪಡುತ್ತೇವೆ, ಈ ಆರಾಧನೆ ಸಾಮೂಹಿಕವಾಗಿ ಆರಾಧನೆಗಳಿಗೆ ಬರುವುದಕ್ಕೆ ಇಷ್ಟೆಲ್ಲ ಪ್ರಯಾಸದಲ್ಲಿ ಬಂದು ಕುಳಿತುಕೊಂಡಿದ್ದೇವೆ. ಆದರೆ ನಮ್ಮ ಮನಸ್ಸುಗಳು ಬದಲಾಗದೆ, ನಮ್ಮ ನ್ಯೂನ್ಯತೆಗಳು ತೊಲಗಿ ಹೋಗದೆ, ನಮ್ಮಲ್ಲಿರುವಂಥ ಅಡಚಣೆಯ ಬದುಕು ನಮ್ಮನ್ನು ಬಿಟ್ಟು ಹೋಗದೆ, ನಮ್ಮಲ್ಲಿರುವಂಥ ಪಾಪದ ಕೃತ್ಯಗಳ ಅವಾಲೋಹನಗಳು ನಮ್ಮನ್ನು ತೊರೆದು ಬಿಡದೆ ಅದೇ ಬಂದ ರೀತಿಯಲ್ಲಿಯೇ ಮನೆಗೆ ತೆರಳುವುದಾದರೆ ಯಾವ ಪ್ರಯೋಜನ ಇಲ್ಲ. ಈ ಪ್ರಯಾಸಕ್ಕೆ ಅರ್ಥ ಬೇಕು. ಈ ಒಂದು ಮಾಡುವಂಥ ಪ್ರಯಾಸಕ್ಕೆ ಒಂದು ಅರ್ಥ ಜೀವಿತದಲ್ಲಿ ಬರಬೇಕು. ನಾವು ಮಾಡುವಂಥ ಈ ಒಂದು ಕಾರ್ಯಗಳಲ್ಲಿ ದೇವರು ನಮ್ಮನ್ನು ಮೆಚ್ಚಿಕೊಳ್ಳುವಂಥ ರೀತಿಯಲ್ಲಿ ನಮ್ಮ ಕೃತ್ಯಗಳು ಇರಬೇಕಾದರೆ ನಾನು ಈ ಹೊತ್ತು ನೀತಿವಂತನಾಗಿದ್ದೇನೋ? ನಾನು ದೇವರ ದೃಷ್ಟಿಯಲ್ಲಿ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಇರುವುದಕ್ಕೆ ನನ್ನನ್ನು ನಾನು ಸಿದ್ಧಪಡಿಸಿಕೊಂಡು ಆರಾಧನೆಗೆ ಬಂದಿದ್ದೇನೋ? ನಮ್ಮನ್ನು ಪರೀಕ್ಷೆ ಮಾಡಿ ನೋಡಿಕೊಳ್ಳಬೇಕಾದುದು ಅವಶ್ಯಕ. ಕಾರಣ ದೇವರು ಹೀಗೆ ತನ್ನ ವಾಕ್ಯದ ಮೂಲಕ ನಮಗೆ ತನ್ನ ಪ್ರಬೋಧನೆಯನ್ನು ಕೊಡುತ್ತಾನೆ. 1ನೇ ಕೊರಿಂಥದವರಿಗೆ ಬರೆದಂಥ ಪತ್ರಿಕೆ 1ನೇ ಅಧ್ಯಾಯ ಕೆಲವು ವಾಕ್ಯಗಳನ್ನು ನಿಮ್ಮ ಮುಂದಿಡಲು ಇಷ್ಟಪಡುತ್ತೇನೆ. 1ನೇ ಕೊರಿಂಥದವರಿಗೆ ಬರೆದಂಥ ಪತ್ರಿಕೆ 1ನೇ ಅಧ್ಯಾಯ 26ನೇ ವಾಕ್ಯವನ್ನು ನಿಮ್ಮ ಮುಂದೆ ಓದುತ್ತೇನೆ. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕೋಸ್ಕರ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ನಾವು ಯಾರು? ನಾವು ಜ್ಞಾನಿಗಳಲ್ಲ, ಬುದ್ಧಿಹೀನರೇ. ಮುಂದಿನ ವಾಕ್ಯ ಹೇಳ್ತದೆ, ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕೋಸ್ಕರ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ನಾವು ಯಾರು? ಬಲಹೀನರಾಗಿದ್ದೇವೆ. ದೇವರು ಈ ಲೋಕದ ಕುಲಹೀನರನ್ನು, ಅಸಡ್ಡೆಯಾದವರನ್ನು ಆರಿಸಿಕೊಂಡದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ನಾವು ಯಾವ ಗಣನೆಗೂ ಬಾರದ ವ್ಯಕ್ತಿಗಳಾಗಿದ್ದೇವೆ.
3 ರೀತಿಯಲ್ಲಿ ದೇವರು ನಮ್ಮನ್ನು ಈ ಹೊತ್ತು ಮಾತನಾಡಿಸ್ತಾ ಇದ್ದಾನೆ. ನೀವು ಬಲ್ಲಿದರಲ್ಲ, ನೀವು ಬಲಿಷ್ಠರಲ್ಲ, ನೀವು ಕುಲಹೀನರು, ನಿಮ್ಮಲ್ಲಿ ಯಾವ ಉದ್ಧಾರಕವಾದಂಥ ಸಂಗತಿಗಳು ಇಲ್ಲ, ನೀವು ಗಣನೆಗೆ ಬಾರದವರು ಆಗಿದ್ದೀರಿ. ಇಂತಹ ಸ್ಥಿತಿಯಲ್ಲಿ ಇವರು ಇರುವಂಥ ನೀವು ಕ್ರಿಸ್ತ ಯೇಸುವಿನಲ್ಲಿ ಇರುವವರು, ಆತನಿಂದಲೇ ಕ್ರಿಸ್ತ ಯೇಸುವು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನೂ ಆದನು. ಹೆಚ್ಚಳ ಪಡುವವನು ತನ್ನಲ್ಲಿ ಹೆಚ್ಚಳ ಪಡದೆ ಕ್ರಿಸ್ತನಲ್ಲಿಯೇ ಹೆಚ್ಚಳ ಪಡಲಿ. ನಮ್ಮಲ್ಲಿ ಬುದ್ಧಿಹೀನರಿಲ್ಲ, ನಮ್ಮಲ್ಲಿ ಬುದ್ಧಿವಂತರಿಲ್ಲ, ನಾವು ಬುದ್ಧಿಹೀನರೇ. ನಮ್ಮಲ್ಲಿ ಬಲಿಷ್ಠರಿಲ್ಲ, ನಾವು ಬಲ್ಲಿದರೆ. ನಮ್ಮಲ್ಲಿ ಕುಲೀನರು ಇಲ್ಲ, ನಾವು ಏನೂ ಇಲ್ಲದವರಾಗಿಯೇ ಕಡೆಗಾಣಿಸದ ಪಂಗಡದವರೇ ಆಗಿದ್ದೇವೆ. ಆದರೂ ಕ್ರಿಸ್ತನಲ್ಲಿ ಇರುವಾಗ ನಾವು ಎಲ್ಲವನ್ನ ಪಡೆದುಕೊಳ್ಳುತ್ತೇವೆ, ಸಮಾಧಾನವನ್ನು ಪಡೆದುಕೊಳ್ಳುತ್ತೇವೆ, ದೇವರ ದೃಷ್ಟಿಯಲ್ಲಿ ಉತ್ತಮ ಜೀವಿತವನ್ನು ಪಡೆದುಕೊಳ್ಳುತ್ತೇವೆ, ಅಧಿಕಾರವನ್ನು ಪಡೆದುಕೊಳ್ಳುತ್ತೇವೆ, ಬಲಿಷ್ಠರಾಗುತ್ತೇವೆ ಮತ್ತು ಎಲ್ಲರಿಗೆ ಮಾದರಿಯ ಜೀವಿತವನ್ನು ಕೊಡುವುದಕ್ಕೆ ಶಕ್ತರಾಗುತ್ತೇವೆ. ದೇವರ ವಾಕ್ಯ ಹೇಳ್ತದೆ, ಆದುದರಿಂದ ಕ್ರಿಸ್ತನಲ್ಲಿ ಇರುವವನು ತನ್ನಲ್ಲಿ ಹೆಚ್ಚಳ ಪಡದೆ ಕ್ರಿಸ್ತನಲ್ಲಿಯೇ ಹೆಚ್ಚಳ ಪಡಲಿ. ಈ ಹೊತ್ತು ನಾನು ಬದುಕಿರುವುದಾದರೆ ಕ್ರಿಸ್ತನು, ನಾನು ಸಾಯುವುದಾದರೆ ಕ್ರಿಸ್ತನು ಎಂಬುದಾಗಿ ಹೇಳಿಕೊಂಡು ಬದುಕುವುದಾದರೆ ದೇವರ ದೃಷ್ಟಿಯಲ್ಲಿ ಆತನೊಂದಿಗೆ ಅನ್ಯೋನ್ಯತೆಯಲ್ಲಿ ಬದುಕುವುದಕ್ಕೆ ಸಾಧ್ಯ. ಎಲ್ಲ ದೇಹಿಗಳಿಗೆ ಮರಣವನ್ನು ಆತನಿಗಾಗಲೇ ನಿಶ್ಚಯ ಮಾಡಿದ್ದಾನೆ. ಈ ಭೂಮಿಯು ನಮ್ಮ ಜೀವಿತಕ್ಕೆ ಶಾಶ್ವತ ಅಲ್ಲ, ಆದರೆ ಇಹಲೋಕದ ಜೀವಿತದಲ್ಲಿ ನಾನು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ತೊಡಗಿಸಿಕೊಳ್ಳುವಾಗ ನಿತ್ಯ ಜೀವದ ವಾಗ್ದಾನ ನಮಗೆ ಕೊಡಲ್ಪಡುತ್ತದೆ. ಆದರೆ ದೇವರ ವಾಕ್ಯ ಹೇಳುವಂಥದ್ದು, ಎಲ್ಲರಿಗೂ ನಿತ್ಯ ಜೀವದ ವಾಗ್ದಾನದ ಆಹ್ವಾನ ಇದೆ. ಒಂದು ಕಡೆ ಮತ್ತಾಯನು ಹೇಳುತ್ತಾನೆ, ಕರೆಯಲ್ಪಟ್ಟವರು ಬಹುಜನ, ಆರಿಸಲ್ಪಟ್ಟವರು ಸ್ವಲ್ಪ ಜನ ಮಾತ್ರ. ಆ ಸ್ವಲ್ಪ ಜನರಲ್ಲಿ ನಾನಿದ್ದೇನೋ ಈ ಹೊತ್ತು ನನ್ನ ಬೇಡಿಕೆ ದೇವರ ಮುಂದೆ ಇಡಬೇಕಾದದ್ದು ಅವಶ್ಯಕ. ದೇವರು ಇಡೀ ಸೃಷ್ಟಿಯನ್ನು ನೋಡಿ ಇವರು ಬಿದ್ದು ಹೋದವರು ಎಂಬುದಾಗಿ ಹೇಳುವಾಗ, ನನ್ನನ್ನು ನೋಡಿ ಇವನೂ ಬಿದ್ದು ಹೋದವನು ಎಂಬುದಾಗಿ ಹೇಳುವುದಾದರೆ ನನ್ನ ನಾಶನ ಅಂತ್ಯ. ಅದು ಬೆಂಕಿ ಗಂಧಕಗಳು ಉರಿಯುವ ಕೆರೆಯೇ ಹೊರತು ಅದು ನಿತ್ಯ ಜೀವ ಅಲ್ಲ. ದೇವರ ವಾಕ್ಯ ಎಂದಿಗೂ ಕೂಡ ಸುಳ್ಳಾಡುವುದಿಲ್ಲ, ಅದು ಎಂದಿಗೂ ಕೂಡ ನಾಶವಾಗಿ ಹೋಗುವುದಿಲ್ಲ. ಆದ್ದರಿಂದ ಪ್ರಿಯರೇ, ಆ ಬೆಂಕಿ ಗಂಧಕಗಳು ಉರಿಯುವ ಕೆರೆಯೋ ನನ್ನ ಪಾಲಿಗೆ, ಅಥವಾ ದೇವರು ಕೊಡುವಂಥ ನಿತ್ಯ ಜೀವವೋ ನನ್ನ ಪಾಲಿಗೆ, ಯಾವುದನ್ನು ನಾವೇ ನಿರ್ಧರಿಸಿಕೊಳ್ಳೋಣ. ದೇವರು ತಾನೇ ಎಲ್ಲವನ್ನು ಪ್ರಕಟ ಮಾಡಿದ್ದಾನೆ, ಎಲ್ಲವನ್ನ ನಮ್ಮ ಮುಂದೆ ಇಟ್ಟಿದ್ದಾನೆ. ಆರಿಸಿಕೊಳ್ಳಬೇಕಾದದ್ದು ನನ್ನ ಕರ್ತವ್ಯ ಮತ್ತು ನನ್ನ ಜವಾಬ್ದಾರಿಕೆ. ನಾನು ಈ ಹೊತ್ತು ಯಾವುದನ್ನು ಆರಿಸಿಕೊಳ್ಳುತ್ತೇನೆ? ಬೆಂಕಿ ಗಂಧಕಗಳು ಉರಿಯುವ ಕೆರೆಯೋ, ದೇವರ ಅನ್ಯೋನ್ಯತೆಯಲ್ಲಿ ನಿತ್ಯ ಜೀವದ ವಾಗ್ದಾನವೋ? ನಮಗೆ ಬಿಟ್ಟಿದ್ದು ದೇವರು ತಾನೇ ಆಶೀರ್ವದಿಸಿ ನಡೆಸಲಿ. ಆಮೆನ್. ನಾವು ಎದ್ದು ನಿಂತು ನಾವು ನಂಬಿರುವಂಥ ವಿಶ್ವಾಸವನ್ನು ಅರಿಕೆ ಮಾಡೋಣ. ನೈಸಿದ ವಿಶ್ವಾಸ ಪ್ರಮಾಣವನ್ನು ಒಟ್ಟಾಗಿ ಹೇಳುವ. ಸರ್ವಶಕ್ತನಾದ ತಂದೆಯಾಗಿರುವ ಒಬ್ಬನೇ ದೇವರನ್ನು ನಂಬುತ್ತೇನೆ. ಆತನು ಪರಲೋಕ ಭೂಲೋಕಗಳನ್ನು ಎಲ್ಲ ದೃಶ್ಯ ವಸ್ತುಗಳನ್ನು ಉಂಟು ಮಾಡುವನಾಗಿದ್ದಾನೆ. ಒಬ್ಬನೇ ಕರ್ತನಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನು ಅನಾದಿಯಿಂದಲೇ ದೇವರ ಏಕಪುತ್ರನು, ದೇವರಿಂದಾಗುವ ದೇವರು, ಪರಂಜ್ಯೋತಿಯು, ಸಾಕ್ಷಾತ್ ದೇವರಿಂದಾಗುವ ಸಾಕ್ಷಾತ್ ದೇವರು ಆಗಿದ್ದಾನೆ. ಈತನು ಸೃಷ್ಟಿಯಲ್ಲ, ದೇವರ ನಿತ್ಯ ಪುತ್ರನೇ. ತಂದೆಯ ತತ್ವವು ಈತನ ತತ್ವವು ಒಂದೇ. ಈತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಈತನ ಮನುಷ್ಯರಾದ ನಮಗೆ ಹಿತವನ್ನು ಬಯಸಿ ನಮ್ಮ ರಕ್ಷಣಾರ್ಥವಾಗಿ ಪರಲೋಕದಿಂದ ಇಳಿದು ಪವಿತ್ರಾತ್ಮನಿಂದ ಮರಳೆಂಬ ಕನ್ಯೆಯಲ್ಲಿ ದೇಹ ಧರಿಸಿಕೊಂಡು ಮನುಷ್ಯನಾದನು. ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ನಮಗೋಸ್ಕರ ಶಿಲುಬೆಗೆ ಜಡಿಯಲ್ಪಟ್ಟು ಬಾಧೆಯನ್ನು ಅನುಭವಿಸಿ ಸತ್ತು ಸಮಾಧಿಯಲ್ಲಿ ಇಡಲ್ಪಟ್ಟನು. ವೇದೋಕ್ತಿಗೆ ಅನುಸಾರವಾಗಿ 3ನೇ ದಿನದಲ್ಲಿ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗಿ ತಂದೆಯ ಬಲಗಡೆಯಲ್ಲಿ ಕುಳಿತುಕೊಂಡು ಇದ್ದಾನೆ. ಈತನು ತಿರುಗಿ ವೈಭವದೊಡನೆ ಬಂದು ಬದುಕಿರುವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು. ಈತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಪವಿತ್ರಾತ್ಮನ ನಂಬುತ್ತೇನೆ. ಈತನು ಕರ್ತನು, ಜೀವದಾಯಕನು, ತಂದೆಯಿಂದಲೂ ಮಗನಿಂದಲೂ ಹೊರಡುವನು, ತಂದೆಯಿಂದಲೂ ಆರಾಧನೆ ಘನತೆಯನ್ನು ಹೊಂದುವನು, ಪ್ರವಾದಿಗಳ ಮೂಲಕ ನುಡಿದವನಾಗಿದ್ದಾನೆ. ಪವಿತ್ರವಾಗಿಯೂ ಸರ್ವಸಾಧಾರಣವಾಗಿಯೂ ಅಪೊಸ್ತಲರಿಂದ ಸ್ಥಾಪಿತವಾಗಿರುವ ಒಂದೇ ಸಭೆಯಿಂದ ನಂಬುತ್ತೇನೆ. ಪಾಪರಿಹಾರಕ್ಕೆ ಒಂದೇ ದೀಕ್ಷಾ ಸ್ನಾನ ಉಂಟೆಂದು ಒಪ್ಪಿಕೊಳ್ಳುತ್ತೇನೆ. ಸತ್ತವರ ಪುನರುತ್ಥಾನವನ್ನು ಮುಂದಣ ಲೋಕದ ಜೀವವನ್ನು ಎದುರು ನೋಡುತ್ತೇನೆ. ಆಮೇಲೆ ಸಭೆಯವರು ದಯಮಾಡಿ ಕುಳಿತುಕೊಳ್ಳಿ. ಈಗ ಸಭೆಗೆ ತಿಳಿಸಬೇಕಾದಂಥ ಕೆಲವು ವಿಷಯಗಳು. ಮುಂದಿನ ಭಾನುವಾರ ನಮ್ಮ ಸಭೆಯಲ್ಲಿ ದೈವಿಕ ಆರಾಧನೆಗಳು ಇಂಗ್ಲೀಷ್ ಆರಾಧನೆ 8 ಗಂಟೆಗೆ ಹಾಗೂ ಕನ್ನಡ ಆರಾಧನೆ 9:30 ಗಂಟೆಗೆ ನಡೆಸಲಾಗುವುದು.
ಯಥಾ ಪ್ರಕಾರ ಗುರುವಾರ ಸಂಜೆ 6:30 ಗಂಟೆಗೆ ಸತ್ಯವೇದ ಅಧ್ಯಯನ ಹಾಗೂ ಪ್ರಾರ್ಥನಾ ಸಮಯ ಏರ್ಪಡಿಸಲಾಗಿದೆ. ಅದರಲ್ಲಿ ಭಾಗವಹಿಸುವಂತೆ ಕೇಳಿಕೊಳ್ಳುತ್ತೇವೆ. ಹಾಗೂ ಮೊಬೈಲ್ ನಂಬರ್ ಅದನ್ನು ತಾವು ಗಮನಿಸುವಂತೆ ನಾನು ಕೇಳಿಕೊಳ್ಳುತ್ತೇನೆ. ಇತರ ವಿಷಯಗಳಿಗೆ ಕೋವಿಡ್ಗೆ ಸಂಬಂಧಪಟ್ಟಂಥ ಎಲ್ಲ ನಿಯಮಗಳನ್ನು ತಾವು ಪಾಲಿಸುವಂತೆ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ. ಮತ್ತು ಇಮೇಲ್ ಮೂಲಕವಾಗಿ ಸಹ ತಾವು ಕಾಣಿಕೆಗಳನ್ನು ಸಲ್ಲಿಸಬಹುದು. ಅದರ ಸ್ಕ್ಯಾನರ್ಗಳ ಆ ಕಾರ್ಡ್ಗಳನ್ನು ನಮ್ಮ ಸ್ವಯಂ ಸೇವಕರಲ್ಲಿ ಕೊಡಲಿದ್ದಾರೆ. ಅದನ್ನು ತಾವು ಸ್ವೀಕರಿಸುವಂತೆ ನಾನು ಕೇಳಿಕೊಳ್ಳುತ್ತೇನೆ. ಮತ್ತು ಕಳೆದ ವಾರದ ಕಾಣಿಕೆಗಳ ವಿವರ ಇಲ್ಲಿಂದ ಆರಾಧನೆಯ ಸಂದರ್ಭದಲ್ಲಿ ಬಂದಂಥದ್ದು 11,626 ರೂಪಾಯಿಗಳು. ಮತ್ತು ಈ ಪವಿತ್ರ ಆರಾಧನೆಯ ಸಂದರ್ಭದಲ್ಲಿ ಈಗಾಗಲೇ ಸ್ವಯಂ ಸೇವಕರು ನಿಮಗೆ ಈ ವೇಫರನ್ನು ಹಾಗೂ ದ್ರಾಕ್ಷಾರಸವನ್ನು ಈಗಾಗಲೇ ವಿತರಿಸಿದ್ದಾರೆ. ನಮ್ಮ ಆರಾಧನೆ ನಡೆಯುವಂಥ ಸಂದರ್ಭದಲ್ಲಿ ನಾವು ಆ ಪದಾರ್ಥಗಳನ್ನು ಪವಿತ್ರ ಪದಾರ್ಥ ಸ್ವೀಕರಿಸುವಂಥದ್ರಲ್ಲಿ ತಾವು ಸಹ ಸ್ವೀಕರಿಸುವಂತೆ ನಾನು ಈ ಮೂಲಕ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಈ ದಿವಸ ನಾವು ವಿಶೇಷವಾಗಿ ನಮ್ಮ ದೇಶದ ರೈತರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಅವರ ಬೇಡಿಕೆಗಳನ್ನು ಸ್ವಾಮಿ ಕೇಳುವುದು ಮಾತ್ರ ಅಲ್ಲ, ಅವರಿಗೆ ಬೇಕಾದಂತೆಲ್ಲ ಸಾಂತ್ವನವನ್ನು ಮತ್ತು ಅವರಿಗೆ ಬೇಕಾದಂಥ ಕಷ್ಟಗಳನ್ನು ಪರಿಹರಿಸುವಂತೆ ಸ್ವಾಮಿಗೆ ನಮ್ಮ ಪ್ರಾರ್ಥನೆಗಳಲ್ಲಿ ಅವರನ್ನು ಜ್ಞಾಪ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡುವ. ಲೋಕರಕ್ಷಕನಲ್ಲಿ ನಮ್ಮ ಪರಮತೆಯಿಂದ ದೇವರೇ, ನೀನು ಸೃಷ್ಟಿಕರ್ತನು ಸ್ವಾಮಿ, ಸದಾ ಜೀವಿಸುವಂಥ ದೇವರು. ನಮ್ಮೆಲ್ಲರ ಜೀವಿತಕ್ಕಾಗಿ ಸ್ವಾಮಿ ನೀ ನಮ್ಮನ್ನು ಕಾಪಾಡಿ ನಡೆಸುವಂಥ ದೇವರು. ಪ್ರಾಣಿ ಪಕ್ಷಿಗಳಿಗೂ ಸಕಲ ಜೀವಿಗಳಿಗೂ ಆಹಾರವನ್ನು ಕೊಡುವಂಥ ದೇವರು ನೀನಾಗಿರುತ್ತೆ. ಮನುಷ್ಯರ ಅಭ್ಯುದಯಕ್ಕಾಗಿ ಸ್ವಾಮಿ ನೀನು ಏರ್ಪಡಿಸಿರುವಂಥ ಈ ಸೃಷ್ಟಿ ಕಾರ್ಯದ ಎಲ್ಲ ಕಾರ್ಯಗಳನ್ನು ರೈತರಿಗೆ ನೀನು ವಹಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅವರು ಕೊಡುವಂಥ ಆಹಾರ ದವಸ ಧಾನ್ಯಗಳನ್ನು ನಾವು ಸ್ವೀಕರಿಸಿದಾಗ್ಯೂ ಸ್ವಾಮಿ ಅವರ ಕಷ್ಟ ನಷ್ಟಗಳನ್ನು ತೀರಿಸುವಂಥ ದೇವರು ನೀನಾಗಿರುತ್ತಿ. ಈ ಸಂದರ್ಭದಲ್ಲಿ ಸ್ವಾಮಿ ಅವರ ಬೇಡಿಕೆಗಳನ್ನು ನೀನು ಈಡೇರಿಸು. ವಿಶೇಷವಾಗಿ ಬೇಕಾದಂಥ ಸಹಾಯವನ್ನು ಅನುಗ್ರಹಿಸು. ಈ ಸಂದರ್ಭದಲ್ಲಿ ಸ್ವಾಮಿ ಅವರಿಗಿರುವಂಥ ತೊಂದರೆ ಕಷ್ಟಗಳನ್ನು, ಎಲ್ಲ ರೀತಿಯ ಸಾಲ ಬಾಧೆಗಳನ್ನು ನೀನು ಅವರಿಂದ ದೂರ ಮಾಡು ಸ್ವಾಮಿ. ಸರ್ಕಾರಗಳು ಆ ವಿಚಾರದಲ್ಲಿ ಹೆಚ್ಚಾದಂಥ ಗಮನವಹಿಸಿ ಜವಾಬ್ದಾರಿಕೆಯಿಂದ ನಡೆದುಕೊಳ್ಳುವಂತೆ ಕೃಪೆ ಮಾಡಬೇಕೆಂದು ಬಿಡುತ್ತೇವೆ. ಈ ರೀತಿಯಲ್ಲಿ ಸ್ವಾಮಿ ನಮ್ಮ ಸಭೆಗೆ ಬೇಕಾದಂಥ ಎಲ್ಲ ಅವಶ್ಯಕತೆಗಳನ್ನು ನೀನು ಸಕಾಲದಲ್ಲಿ ಅನುಗ್ರಹಿಸೋದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ವಿಶೇಷವಾದಂಥ ಈ ಸಂದರ್ಭದಲ್ಲಿ ಸ್ವಾಮಿ ಮತ್ತೊಮ್ಮೆ ನೀನು ಕಳೆದ ವರ್ಷದಲ್ಲಿ ನಮ್ಮೆಲ್ಲ ಸಭೆಯ ಸದಸ್ಯರಿಗೆ ನೀಡಿದಂಥ ಎಲ್ಲ ಸಹಾಯಕ್ಕಾಗಿಯೂ ಆರೋಗ್ಯಕ್ಕಾಗಿಯೂ ಬಲಕ್ಕಾಗಿಯೂ ನಾವು ವಿಶೇಷವಾಗಿ ನಿನ್ನನ್ನು ವಂಚಿತರಾಗಿದ್ದೇವೆ. ಈ ಕಾಯಿಲೆ ಯಾರನ್ನೂ ಸಹ ಹೆಚ್ಚಾಗಿ ಬಾಧಿಸದಂತೆ ನೀನು ನಮ್ಮ ಎಲ್ಲ ಆರೋಗ್ಯದ ವಿಷಯದಲ್ಲಿ ನೀನು ವಹಿಸಿರುವಂಥ ಆಶೀರ್ವಾದಗಳನ್ನು ನಾವು ಈ ಸಂದರ್ಭದಲ್ಲಿ ನಾವು ಗಮನಿಸುತ್ತೇವೆ. ಸ್ವಾಮಿ ನಮ್ಮೆಲ್ಲರನ್ನು ನಿನ್ನ ಕೃಪೆಯಾಸ್ತದಲ್ಲಿ ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ವೇಳೆ ಸ್ವಾಮಿ ನಾವು ನಿನ್ನ ಚಿತ್ತದಂತೆ ಈ ದಿವಸದಲ್ಲಿ ಈ ಆರಾಧನೆಯಲ್ಲಿ ಭಾಗವಹಿಸಿದ್ದೇವೆ. ಅದೆಲ್ಲವೂ ಸಹ ನಿನ್ನ ಕೃಪೆಯೇ ಸ್ವಾಮಿ. ನಿನ್ನ ಕೃಪೆಗೆ ನಾವು ವಿಶೇಷವಾದಂಥ ಸ್ತೋತ್ರವನ್ನು ನಾವು ಸಲ್ಲಿಸುತ್ತೇವೆ. ಮತ್ತು ಬಂದಿರುವಂಥ ನಮ್ಮೆಲ್ಲರೂ ನೀನು ಆಶೀರ್ವದಿಸು ಸ್ವಾಮಿ. ಇದೇ ಸಂದರ್ಭದಲ್ಲಿ ಮಕ್ಕಳಿಗಾಗಿ ನಾವು ಬಿಡುತ್ತೇವೆ. ಮಕ್ಕಳ ವಿದ್ಯಾಭ್ಯಾಸದ ವರ್ಷವನ್ನು ನೀನು ವಿಶೇಷವಾಗಿ ಆಶೀರ್ವದಿಸು. ಮತ್ತು ಯಾವುದೇ ವಿಧವಾದಂಥ ಕಷ್ಟಗಳಿಂದ ಮಕ್ಕಳು ತಂದೆ ತಾಯಿಗಳು ಬಾಧೆ ಪಡೆದ ಹಾಗೆ ಅವರನ್ನು ನೀನು ಆಶೀರ್ವದಿಸು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮುಂದಿನ ಎಲ್ಲ ದಿವಸದಲ್ಲಿ ಆ ಪ್ರಿಯರೊಂದಿಗಿದ್ದು ಅವರನ್ನು ಕಾಪಾಡು. ಮತ್ತು ವಿಶೇಷವಾಗಿ ಸ್ವಾಮಿ ಕಷ್ಟ ಕಾಯಿಲೆಯಲ್ಲಿ ಇರ್ತಕ್ಕಂಥವ್ರಿಗಾಗಿ ಬಿಡುತ್ತೇವೆ, ವೃದ್ಧರಿಗಾಗಿ ಬಿಡುತ್ತೇವೆ, ಅವರನ್ನು ಸಹ ನೀನು ಆಶೀರ್ವದಿಸು. ಇದೇ ಸಂದರ್ಭ ಬಂದಿರುವಂಥ ಎಲ್ಲ ಹಿರಿಯ ನಾಗರಿಕರನ್ನು ಸ್ವಾಮಿ ನೀನು ವಿಶೇಷವಾಗಿ ಆಶೀರ್ವದಿಸು. ಗಾಯಕರನ್ನು ಹಸ್ತದಿಂದ ಮುಟ್ಟಿ ಬಲಪಡಿಸು. ಎಲ್ಲ ರೀತಿಯ ಬಲವನ್ನು ಆರೋಗ್ಯವನ್ನು ನೀನು ದಯಪಾಲಿಸು. ಮುಪ್ಪಿನ ಕಾಲದಲ್ಲಿಯೂ ನಾನು ನಿಮ್ಮನ್ನು ಹೊರುತ್ತೆ ನಿಮ್ಮಂಥ ವಾಗ್ದಾನದಿಂದ ನಮ್ಮನ್ನು ನಡೆಸಬೇಕೆಂಬುದಾಗಿ ಬಿಡುತ್ತೇವೆ. ಈ ರೀತಿಯಲ್ಲಿ ಸ್ವಾಮಿ ನಮ್ಮ ಸಭೆಯ ಎಲ್ಲ ವಿಶ್ವಾಸಿಗಳನ್ನು ಮತ್ತು ಎಲ್ಲ ವಿಶ್ವಾಸಿಗಳನ್ನು ತ್ರಾಣೋತ್ಸವಕ್ಕೆ ಒಪ್ಪಿಸುತ್ತೇವೆ. ಜನ್ಮ ದಿವಸವನ್ನು ನೋಡಿರುವಂಥ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸು. ಅವರಿಗೆ ವಿಶೇಷವಾದಂಥ ನಿನ್ನ ಆತ್ಮೀಯ ಆ ವರಗಳನ್ನು ನೀನು ದಯಪಾಲಿಸು. ಮತ್ತು ಸ್ವಾಮಿ ಕುಟುಂಬದ ಆಶೀರ್ವಾದಗಳನ್ನು ಸ್ಮರಿಸಿ ಸನ್ನಿಧಾನದಲ್ಲಿ ಬಂದಿರುವಂಥ ಎಲ್ಲ ಕುಟುಂಬಗಳಿಗೆ ಬೇಕಾದಂಥ ಬಲವನ್ನು ಆಶೀರ್ವಾದವನ್ನು ದಯಪಾಲಿಸು. ಈ ರೀತಿಯಲ್ಲಿ ನಮ್ಮೆಲ್ಲರನ್ನು ನಿನ್ನ ತ್ರಾಣೋತ್ಸವಕ್ಕೆ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆ ನಮ್ಮ ಕರ್ತನೂ ರಕ್ಷಕನಾದ ಸ್ವಾಮಿಯ ನಾಮದಲ್ಲಿ ದೀನ ಮನಸ್ಸಿನಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಹಾಡುವ ಕೀರ್ತನೆ ಸಂಗೀತಗಳಲ್ಲಿ 208ನೇ ಸಂಗೀತದಲ್ಲಿ ಹಾಡುವ ಮೊದಲ 2 ಚರಣಗಳನ್ನು ಮಾತ್ರ ಹಾಡುವ 208ನೇ ಸಂಗೀತ ಕಾಪಾಡುವವ ದೇವರೇ. Hare Hare Sango
ಮೊದಲನೇ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್. ರೊಟ್ಟಿ ಮುರಿಯುವ ಭಾಗ. ಕರ್ತನಲ್ಲಿ ಪ್ರಿಯರೇ, ನಾವೆಲ್ಲರೂ ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ನಾವೆಲ್ಲರೂ ಒಂದೇ ರೊಟ್ಟಿಯಲ್ಲಿ ಪಾಲು ತಕ್ಕೊಳ್ಳುವುದರಿಂದ ಅನೇಕರಾಗಿರುವ ನಾವು ಒಂದೇ ರೊಟ್ಟಿಯಾಗಿಯೂ ಒಂದೇ ದೇಹವಾಗಿಯೂ ಇದ್ದೇವೆ. ನಾನು ಕರ್ತನ ಗುಡಾರದಲ್ಲಿ ಉತ್ಸಾಹದೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು, ಆತನನ್ನು ಹಾಡುತ್ತಾ ಸಂಕೀರ್ತಿಸುವೆನು. ದೇವರ ಶಾಂತಿ ನಿಮ್ಮೆಲ್ಲರೊಂದಿಗಿರಲಿ. ಪಕ್ಕದಲ್ಲಿ ಇರತಕ್ಕಂಥವರನ್ನು ತಾವು ವಂದಿಸುವಂತೆ ನಾನು ಕೇಳ್ಕೊಳ್ತೇನೆ. ದೇವರ ಶಾಂತಿ. ಹಾಡುವ ಸಂಗೀತಗಳಲ್ಲಿ 273ನೇ ಸಂಗೀತದಲ್ಲಿ ಹಾಡುವ ಮೊದಲ 2 ಚರಣಗಳನ್ನು ಹಾಡುವ. ಸಭೆಯವರು ದಯಮಾಡಿ ಕುಳಿತುಕೊಳ್ಳಿ. ಪ್ರಾರ್ಥನೆ ಮಾಡುವ. ಪವಿತ್ರನಾದ ತಂದೆಯೇ, ನಾವು ನಿನ್ನ ಕೃಪಾಸನದ ಹತ್ತಿರ ಬರುವಂತೆ ನಿನ್ನ ಪ್ರಿಯ ಕುಮಾರನ ರಕ್ತದ ಮೂಲಕ ಜೀವವುಳ್ಳ ಹೊಸ ದಾರಿಯನ್ನು ಪ್ರಶ್ನಿಸಿದವನೇ, ಅಯೋಗ್ಯರಾದ ನಾವು ಆತನ ಮುಖಾಂತರವೇ ನಿನ್ನ ಪಾದಸನ್ನಿಧಿಗೆ ಬಂದಿದ್ದೇವೆ. ಭೂಪರಲೋಕಗಳ ಸಮಸ್ತವೂ ನಿನ್ನದೇ. ನೀನು ಕೊಟ್ಟದ್ದನ್ನೇ ನಿನಗೆ ಕೊಟ್ಟಿದ್ದೇವೆ. ನಮ್ಮನ್ನು, ಈ ನಮ್ಮ ಕಾಣಿಕೆಗಳನ್ನು ನೀನು ಸ್ವೀಕರಿಸಿ ಎಲ್ಲವೂ ನಿನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಬೇಕೆಂದು ನಿನ್ನನ್ನು ವಿನಯವಾಗಿ ಬೇಡಿಕೊಳ್ಳುತ್ತೇವೆ. ಆಮೇಲೆ ಮುಂದಿನ ಪ್ರಾರ್ಥನೆ ಒಟ್ಟಾಗಿ ಹೇಳುವ. ಯೇಸುವೆ, ದಯಾಳುವಾದ ಮಹಾಯಾಜಕನೇ, ಅಂದು ನಿನ್ನ ಶಿಷ್ಯರ ಮಧ್ಯೆ ಬಂದಂತೆ ಇಂದು ನಮ್ಮ ಮಧ್ಯೆ ಬಂದು ರೊಟ್ಟಿ ಮುರಿಯುವುದರಲ್ಲಿ ನಾನು ನಿನ್ನ ಗುರುತು ಹಿಡಿಯುವಂತೆ ಅನುಗ್ರಹಿಸಿ ತಂದೆಯೊಂದಿಗೂ ಪವಿತ್ರಾತ್ಮ ಕೂಡಿ ಏಕದೇವರಾಗಿ ಸದಾ ಜೀವಿಸಿ ಆಳುವ ನಿನಗೆ ಸ್ತೋತ್ರ. ಕರ್ತನು ನಿಮ್ಮೊಂದಿಗಿರಲಿ. ನಿಮ್ಮ ಹೃದಯಗಳನ್ನು ಮೇಲೆತ್ತಿರಿ. ನಾವು ಕರ್ತನಾದ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವ ಹಾಗೆ ಸೂಚನೆ. ಕರ್ತನೇ, ಪವಿತ್ರನಾದ ತಂದೆಯೇ, ಸರ್ವಶಕ್ತನಾದ ನಿತ್ಯ ದೇವರೇ, ನಾವೆಲ್ಲ ಕಾಲಗಳಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ನಿನ್ನನ್ನು ಸ್ತುತಿಸುವುದು ನಿಜವಾಗಿಯೂ ಯುಕ್ತವೂ ನ್ಯಾಯವೂ ನಮ್ಮ ಕರ್ತವ್ಯವಾಗಿದೆ. ನಿನ್ನ ಕುಮಾರನಾಗಿರುವ ನಮ್ಮ ಪ್ರಭುವಾಗಿರುವ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಸ್ತುತಿಸುತ್ತೇವೆ. ಆತನ ಮೂಲಕ ನೀನು ಪರಲೋಕ ಭೂಲೋಕಗಳನ್ನು ಅವುಗಳಿರುವ ಸಮಸ್ತವನ್ನು ಉಂಟು ಮಾಡಿ ನಿನ್ನ ಸ್ವರೂಪದಲ್ಲಿ ಮನುಷ್ಯರು ನಿರ್ಮಿಸಿ ಅವರು ಪಾಪದಲ್ಲಿ ಬಿದ್ದ ಮೇಲೆ ಅವರನ್ನು ವಿಮೋಚಿಸಿ ನೂತನ ಸೃಷ್ಟಿಯ ಪ್ರಥಮ ಫಲವಾಗುವಂತೆಯೇ ಮಾಡಿದ್ದಿ. ಆದುದರಿಂದ ನಾವು ದೇವದೂತರೊಂದಿಗೂ ಪ್ರಧಾನ ದೇವದೂತರೊಂದಿಗೂ ಪರಲೋಕದ ಸಂಘದವರೆಲ್ಲೊಂದಿಗೂ ನಿನ್ನ ಮಹಿಮೆಯುಳ್ಳ ನಾಮವನ್ನು ಕೊಂಡಾಡುತ್ತಾ ಘನಪಡಿಸುತ್ತಾ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ದೂತಗಳ ಒಡೆಯನಾದ ದೇವರೇ, ಈ ಪರಲೋಕಲಿನ ಪ್ರಭಾವದಿಂದ ತುಂಬಿವೆ ಎಂದು ಎಡಬಿಡದೆ ನಿನ್ನನ್ನು ಸೂಚಿಸುತ್ತೇವೆ. ಮಹೋನ್ನತನಾದ ಪ್ರಭೆ, ನಿನಗೆ ಮಹಿಮೆ ಉಂಟಾಗಲಿ. ಕರ್ತನ ಹೆಸರಿನಲ್ಲಿ ಬಂದ ಆತನಿಗೂ ತಿರುಗಿ ಬರುವ ಆತನಿಗೂ ಶುಭವಾಗಲಿ ಮೇಲಣ ಲೋಕಗಳಲ್ಲಿ. ಪರಲೋಕದಲ್ಲಿರುವ ತಂದೆಯೇ, ನಿಜವಾಗಿ ಪರಿಶುದ್ಧನೂ ನಿಜವಾಗಿ ಸ್ತುತಿ ಪಾತ್ರನೂ ಆಗಿದ್ದಿ. ನೀನು ಮನುಷ್ಯರ ಮೇಲೆ ಅಪಾರ ಕರುಣೆಯನ್ನಿಟ್ಟು ನಿನ್ನ ಏಕಕುಮಾರನಾಗಿರುವ ಯೇಸು ಕ್ರಿಸ್ತನ ನಮ್ಮ ಸ್ವರೂಪವನ್ನು ಧರಿಸಿಕೊಳ್ಳುವುದಕ್ಕೂ ನಮ್ಮ ವಿಮೋಚನೆಗಾಗಿ ಶಿಲುಬೆ ಮೇಲೆ ಮರಣ ಹೊಂದುವುದಕ್ಕೂ ಕೊಟ್ಟದಕ್ಕಾಗಿ ನಿನಗೆ ಅನಂತ ಸ್ತೋತ್ರವಾಗಲಿ. ಆತನಲ್ಲಿ ತನ್ನನ್ನೊಂದೇ ಸಾರಿ ಸಮರ್ಪಿಸಿಕೊಂಡು ಮಾಡಿದ ಯಜ್ಞರೂಪವಾದ ಪ್ರಾಯಶ್ಚಿತ್ತವು ಸಂಪೂರ್ಣವಾದುದು, ದೋಷರಹಿತವಾದುದು, ಲೋಕದವರೆಲ್ಲರ ಪಾಪವನ್ನು ಪರಿಹರಿಸುವುದಕ್ಕೆ ಸಾಮರ್ಥ್ಯವುಳ್ಳದ್ದು ಆಗಿದೆ.
ಆತನು ತನ್ನ ಅಮೂಲ್ಯ ಮರಣದ ಜ್ಞಾಪಕಾರ್ಥವಾಗಿ ಈ ಸಂಸ್ಕಾರವನ್ನು ಸ್ಥಾಪಿಸಿ ತಾನು ತಿರುಗಿ ಬರುವ ತನಕ ಇದನ್ನು ಆಚರಿಸುತ್ತಿರಬೇಕೆಂದು ತನ್ನ ಪರಿಶುದ್ಧ ಸುವಾರ್ತೆಯಲ್ಲಿ ನಮಗೆ ಆಜ್ಞಾಪಿಸಿದನು. ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು, ತೆಗೆದುಕೊಂಡು ತಿನ್ನಿರಿ, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಹೊಸ ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ನಿಮಗೋಸ್ಕರವೂ ಬಹುಜನರಿಗೋಸ್ಕರವೂ ಸುರಿಸಲ್ಪಡುವ ರಕ್ತ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಆಮೇನ್. ಪ್ರಭುವೇ, ನಾವು ನಿನ್ನ ಮರಣವನ್ನು ಸ್ಮರಿಸುತ್ತೇವೆ, ಪುನರುತ್ಥಾನವನ್ನು ಒಪ್ಪುತ್ತೇವೆ, ಜೀವಗಮನಕ್ಕಾಗಿ ನಾವು ಕಾದಿದ್ದೇವೆ. ನಿನಗೆ ಮಹಿಮೆಯುಂಟಾಗಲಿ ಕ್ರಿಸ್ತ. ಆದುದರಿಂದ ತಂದೆಯೇ, ನಾವು ನಿನ್ನ ಕುಮಾರನಾಗಿರುವ ನಮ್ಮ ಪ್ರಭುವಿನ ಅಮೂಲ್ಯವಾದ ಶ್ರಮ ಮರಣ ಮಹಿಮೆಯುಳ್ಳ ಪುನರುತ್ಥಾನ ದಿವಾರೋಹಣ ಇವುಗಳ ಸ್ಮರಣೆಯನ್ನು ಮಾಡಿ, ಆತನ ಅಪ್ಪಣೆಯ ಪ್ರಕಾರ ಆತನು ತಿರುಗಿ ಬರುವ ತನಕ ಆತನ ಜ್ಞಾಪಕಾರ್ಥವಾಗಿ ಈ ಸಂಸ್ಕಾರವನ್ನು ಆಚರಿಸುತ್ತಾ, ಆತನಲ್ಲಿ ನೀನು ನಮಗೋಸ್ಕರ ಸಾಧಿಸಿದ ಪರಿಪೂರ್ಣ ವಿಮೋಚನೆಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕರ್ತನೇ, ನಮ್ಮ ದೇವರೇ, ನಿನ್ನನ್ನು ಸ್ತುತಿಸುತ್ತೇವೆ, ಕೊಂಡಾಡುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ. ಕನಿಕರವುಳ್ಳ ತಂದೆಯೇ, ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ನಿನ್ನ ಪವಿತ್ರಾತ್ಮನ ಮುಖಾಂತರ ನಮ್ಮನ್ನು ದಾನಗಳಾದ ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಪ್ರತಿಷ್ಠೆಪಡಿಸಿ, ನಾವು ರೊಟ್ಟಿಯನ್ನು ಮುರಿದು ತಿನ್ನುವ ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗುವಂತೆಯೂ, ನಾವು ದೇವಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವ ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗುವಂತೆ ಅನುಗ್ರಹಿಸು. ನಾವು ಆತನಲ್ಲಿ ಒಂದಾಗಿ ಕ್ರಿಸ್ತನ ನಂಬಿಕೆಯಿಂದಾಗುವ ಐಕ್ಯವನ್ನು ಹೊಂದಿ ಶಿರಸ್ಸಾಗಿರುವ ನಮ್ಮ ಪ್ರಭುವಾದ ಕ್ರಿಸ್ತನ ಪ್ರಮಾಣವನ್ನು ಮುಟ್ಟುವ ತನಕ ಎಲ್ಲ ವಿಷಯಗಳಲ್ಲಿ ಬೆಳೆಯುತ್ತಾ ಬರುವಂತೆ ದಯಪಾಲಿಸು. ಆತನ ಮೂಲಕವಾಗಿ ಆತನೊಂದಿಗೆ ಪವಿತ್ರಾತ್ಮನ ಐಕ್ಯತೆಯಲ್ಲಿ ಸರ್ವಶಕ್ತನ ತಂದೆ ನಿನಗೆ ಮಾನ ಪ್ರಭಾವಗಳು ಯುಗ ಯುಗಾಂತರಗಳಲ್ಲೂ ಇರಲಿ. ಆಮೇಲೆ ನಾವು ಧೈರ್ಯಗೊಂಡು ನಮ್ಮ ರಕ್ಷಕನಾದ ಕ್ರಿಸ್ತನೇ ಅಪ್ಪಣೆ ಮಾಡಿ ಬೋಧಿಸಿದ ಮಾತುಗಳನ್ನು ಹೇಳಿ ಪ್ರಾರ್ಥನೆ ಮಾಡುವ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ರಾಜ್ಯವು ಬರಲಿ, ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿ, ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ಶೋಧನೆಗಳಿಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸಿ. ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿನ್ನವೇ ಸ್ವಾಮಿ. ಆಮೇಲೆ ಎಲ್ಲರೂ ಒಟ್ಟಾಗಿ ಪ್ರಾರ್ಥನೆ ಹೇಳುವ. ಕರ್ತನೇ, ಕರುಣಾಸಾಗರನೇ, ನಾವು ಸ್ವನೀತಿಯಲ್ಲಿ ನಂಬಿಕೆ ಇಟ್ಟು ಈ ನಿನ್ನ ಮೇಜಿನ ಬಳಿಗೆ ಬರುವುದಕ್ಕೆ ಧೈರ್ಯಗೊಳ್ಳಲಿ. ವಿಧ ವಿಧವಾಗಿ ಪ್ರಕಟವಾಗುವ ನಿನ್ನ ಮಹಾಕರುಣೆಯಲ್ಲಿ ನಂಬಿಕೆ ಇಟ್ಟು ಬರುತ್ತೇವೆ. ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ಆಯ್ದುಕೊಳ್ಳುವುದಕ್ಕೂ ಅಯೋಗ್ಯರಾಗಿ, ನೀನಾದರೂ ಸದಾ ಕರುಣೆಯನ್ನು ತೋರಿಸುವ ಒಂದೇ ಭಾವವುಳ್ಳ ಕರ್ತನಾಗಿರು. ಕೃಪಾಳು ಪ್ರಭುವೇ, ನಾವು ನಿನ್ನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನ ದೇಹವನ್ನು ತಿಂದು ಆತನ ರಕ್ತವನ್ನು ಕುಡಿಯುವಂತೆ ನಮಗೆ ಅನುಗ್ರಹ ಮಾಡು. ಇದರಿಂದ ಆತನ ಮೂಲ್ಯವಾದ ದೇಹ ರಕ್ತಗಳ ಮೂಲಕ ಪಾಪಮಯವಾದ ನಮ್ಮ ದೇಹಾತ್ಮಗಳು ಶುದ್ಧಿ ಹೊಂದಲಿ. ನಾವು ಆತನಲ್ಲಿಯೂ ಆತ ನಮ್ಮಲ್ಲಿ ಎಂದೆಂದಿಗೂ ನೆಲೆಗೊಂಡಿರುವಂತೆ ಕೃಪೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇಲೆ ನಾವು ಮುರಿಯುವ ರೊಟ್ಟಿ ಏನು? ಕ್ರಿಸ್ತನ ದೇಹದ ಸಹಭಾಗಿತ್ವವಲ್ಲವೇ? ಧೈರ್ಯವಾಗಿ ಕರ್ತನ ಮೇಜನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾ ನಮಗೆ ಕೊಟ್ಟಿರುವಂಥ ಪವಿತ್ರ ಪದಾರ್ಥಗಳನ್ನು ನಾವು ಸ್ವೀಕರಿಸೋಣ.
ಕ್ರಿಸ್ತನ ದೇಹರಥಗಳ ಸಂಸ್ಕಾರವನ್ನು ನಂಬಿಕೆಯಿಂದ ಹೊಂದಿದ ನಾವು ಉಪಕಾರ ಸ್ತುತಿ ಮಾಡೋಣ. ಮುಂದಿನ ಪ್ರಾರ್ಥನೆ ಒಟ್ಟಾಗಿ ಹೇಳುವ. ಸರ್ವಶಕ್ತನಾದ ದೇವರೇ, ಪರಲೋಕದ ನಮ್ಮ ತಂದೆಯೇ, ಪ್ರಿಯ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ನಿನ್ನ ಮಕ್ಕಳೆಂದು ಅಂಗೀಕರಿಸಿ ಆತನ ಮೌಲ್ಯವಾದ ದೇಹರತ್ನ ಆತ್ಮೀಯ ಆಹಾರದಿಂದ ನಮ್ಮನ್ನು ಪೋಷಿಸಿ ಪಾಪ ಕ್ಷಮೆಯನ್ನು ನಿತ್ಯ ಜೀವದ ವಾಗ್ದಾನವನ್ನು ದಯಪಾಲಿಸಿದ್ದಿ. ಈ ಅತಿಶಯ ವರಗಳಿಗಾಗಿ ನಾವು ನಿನ್ನ ವಂಸಿ ಕೊಂಡಾಡುವರಾಗಿ ನಮ್ಮನ್ನೇ ನಮ್ಮ ದೇಹಾತ್ಮಗಳಿಗೆ ಮೀಸಲಾದ ಸಜೀವಜ್ಞೆಗೆ ಒಪ್ಪಿಸಿಕೊಡುತ್ತೇವೆ. ಇದೇ ನಮ್ಮ ವಿವೇಕಪೂರ್ವಕವಾದ ಆರಾಧನೆ. ನಾವು ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಉತ್ತಮವಾಗಿಯೂ ದೋಷರಹಿತವಾಗಿರುವ ನಿಶ್ಚಿತಕ್ಕೆ ಅನುಸಾರವಾದ ಏನೆಂದು ವಿವೇಚಿಸಿ ತಿಳ್ಕೊಂಡವರಾಗಿ ಈ ಲೋಕದಲ್ಲಿ ನೀನು ವಿಧೇಯರಾಗಿದ್ದು ಕಡೆಯಲ್ಲಿ ನಿನ್ನ ಪರಲೋಕದ ರಾಜ್ಯದೊಳಗೆ ಸೇರಿ ಸಿದ್ಧಿಗೆ ಬಂದ ಭಕ್ತರೆಲ್ಲ ಸಂಗಡ ಆನಂದ ಪಡುವಂತೆ ಅನುಗ್ರಹಿಸಬೇಕೆಂದು ನೀನೊಂದಿಗೆ ಉಪಯುಕ್ತರಾದ ಕೂಡಿ ಏಕದೇವರಾಗಿ ಸದಾ ಜೀವಿಸಿ ಆಳುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮುಖಾಂತರ ಬೇಡಿಕೊಳ್ಳುತ್ತೇವೆ. ಆಮೇಲೆ ಸ್ತೋತ್ರವು, ಪ್ರಭಾವವು, ಜ್ಞಾನವು, ಕೃತಜ್ಞತಾ ಸ್ತುತಿಯು, ಮಾನವ ಬಲವು, ಶಕ್ತಿಯು ನಮ್ಮ ದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಇರಲಿ. ಆಮೇಲೆ ಕೊನೆಯದಾಗಿ ಹಾಡುವ ಸಂಗೀತಗಳಲ್ಲಿ 336ನೇ ಸಂಗೀತದಲ್ಲಿ ನಾವೆಲ್ಲರೂ ಹಾಡುವ. ಕರ್ತನ ಆಶೀರ್ವಾದ ಹೊಂದಿಕೊಳ್ಳೋಣ. ಎಲ್ಲ ಗ್ರೀಕೆಯನ್ನು ಮೀರುವ ದೇವ ಶಾಂತಿಯು
ದೇವರ ಮತ್ತು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಜ್ಞಾನದಲ್ಲಿಯೂ ಪ್ರೀತಿಯಲ್ಲಿಯೂ ನಿಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ನೆಲೆಗೊಳಿಸಿ ಕಾಯಲಿ. ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತ ದೇವರ ಆಶೀರ್ವಾದವು ನಿಮ್ಮೊಳಗೆ ನೆಲೆಸಿ ನಿಮ್ಮ ಸಂಗಡ ಯಾವಾಗಲೂ ಇರಲಿ. Amen.